ಮೊದಲನೇದಾಗಿ ನಾನು ಸ್ಟಾರ್ಟ್ ಮಾಡಿಕೊಳ್ಳ. ಯಾರು ನನ್ನ ಕಡೆ ನೋಡ್ತಾನೆ ಇಲ್ಲ, ಅದಕ್ಕೆ ಹೇಳ್ತಾ ಇರೋದು. ಅಲ್ಲ, ಕೇಳ್ಕೊಳ್ತಾ ಇರ್ತೀರಾ, ಬಿಕಾಸ್ ದಿಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ದಿಸ್ ಇಸ್ ಅ ಪ್ರೋಸೆಸ್. ಈ ಪ್ರೋಸೆಸ್ಸಿಗೆ ಮಾಹಿತಿ ನಿಮ್ಮ ಮೂಲಕ ಹೋದ್ರೇ ಅದು ನಮಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಇಟ್ಸ್ ಅ ಬಿಗ್ ಟಾಸ್ಕ್ ವಾಟ್ ವಿ ಹ್ಯಾವ್ ಟೇಕನ್. ಓಕೆ, ಈಗ 2025 ದ್ವಿತೀಯ PUC ಪರೀಕ್ಷೆ 1, ದಯವಿಟ್ಟು ಇದರಲ್ಲೇ ನಾನು ಇನ್ಸಿಸ್ಟ್ ಮಾಡ್ತಾ ಇರೋದು. ಇದು ಪರೀಕ್ಷೆ 1ರದ್ದು ರಿಸಲ್ಟ್. ಇನ್ನೂ 2, 3 ಕೂಡ ಇದೆ. ಸೊ ಅದು ನಾನು ಸ್ಪೀಡಾಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ, ಬಿಕಾಸ್ ಕ್ವೆಶನ್ಸ್ ಆಮೇಲೆ ತಗೋಬೋದು. ಇದು 1/3/25ರಿಂದ ಸ್ಟಾರ್ಟ್ ಆಗಿ 23/25 ಒಳಗೆ ಸುಮಾರು 1171 ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮ್ಸ್ ನಡೀತು. ಒಟ್ಟು ಅದು ಮೌಲ್ಯಮಾಪನ ಎಲ್ಲ ಆಯಿತು. ಅದರದ್ದೆಲ್ಲ ಡೀಟೇಲ್ಸ್ನ ಕೊಟ್ಟಿದ್ದೀವಿ. ಇವಾಗಲೇ ಭಾಳ ಮುಖ್ಯ ಏನು ಅಂತ ಹೇಳಿದರೆ, ಸೆಕೆಂಡ್ ಪರೀಕ್ಷೆ ಮತ್ತು ಥರ್ಡ್ ಪರೀಕ್ಷೆ ಡೇಟನ್ನು ಕೂಡ ನಾವು ಇವಾಗಲೇ ಅನೌನ್ಸ್ ಮಾಡಿದ್ದೀವಿ. ಹೋದ ಸತಿ ಹಂಗೆ ಮಾಡಿರಲಿಲ್ಲ. ಹೋದ ಸತಿ ಯಾಕೆ ಮಾಡಿರಲಿಲ್ಲ ಅಂದರೆ, ಫಸ್ಟ್ ಟೈಮು ನಮ್ಮ ದೇಶದಲ್ಲೇ 2ನೇ ಪರೀಕ್ಷೆ ಮತ್ತು 3ನೇ ಪರೀಕ್ಷೆಯನ್ನು 10ನೇ ಕ್ಲಾಸಿಂದು 10th ಸ್ಟ್ಯಾಂಡರ್ಡ್ ಮತ್ತು 12th ಸ್ಟ್ಯಾಂಡರ್ಡ್, ಯಾಕೆಂದರೆ ನನ್ನ ಡಿಪಾರ್ಟ್ಮೆಂಟಿಗೆ ಬರೋದ್ರಿಂದ ನಾವು ಮಾಡ್ತಾ ಇದ್ವಿ. 12th ಸ್ಟ್ಯಾಂಡರ್ಡಿಗೆ ಅಂದರೆ PUC ಸೆಕೆಂಡ್ ಇಯರ್ PUCಗೆ ಲಾಸ್ಟ್ ಟೈಮು ಒಂದು ಎಕ್ಸಾಮ್ ಆದಮೇಲೆ ಇನ್ನೊಂದು ಎಕ್ಸಾಮ್ ಕೊಟ್ವಿ. ಹೋದ ಸತಿ ಎಕ್ಸಾಮಿಗೆ 24, ಈ ಸತಿ 24/4ಕ್ಕೆ ನಾವು ಸೆಕೆಂಡ್ ಎಕ್ಸಾಮ್ ತಗೋತಾ ಇದ್ದೀವಿ. ಹೋದ ಸತಿ 29/4 ಮಾಡಿದ್ವಿ, ಅಂದರೆ 5 ದಿವಸ ಪ್ರಿಪೋನ್ ಮಾಡಿದ್ದೀವಿ. ಅದನ್ನು ಭಾಳ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಲಾಸ್ಟ್ ಟೈಮು ಈ ಸತಿ 24/4, ಹೋದ ಸತಿ 5 ದಿವಸ ಲೇಟ್ ಆಗಿದೆ, ಯಾಕೆಂದರೆ ಪ್ರಿಪ್ರೇಷನಿಗೆ ನಮಗೆ ಟೈಮ್ ಇರಲಿಲ್ಲ. ಆದರೆ ಥರ್ಡ್ ಒಂದು ನೋಡಿ, ತುಂಬ ಚೆನ್ನಾಗಿದೆ. ಅದು 6ನೇದು 6th ಪಾಯಿಂಟು ಏನಂತ ಹೇಳಿದರೆ, ಲಾಸ್ಟ್ ಟೈಮ್ 24/6 ಮಾಡಿದ್ವಿ. ಈ ಸತಿ ಆಲ್ಮೋಸ್ಟ್ 18 ದಿವಸ ಮುಂಚೆನೇ ಮಾಡ್ತಾ ಇದ್ದೀವಿ. 18-16 ದಿವಸ, ಅಂದರೆ 9/6ಕ್ಕೆ ಪ್ರೀಪೋನ್ ಮಾಡಿದ್ದೀವಿ ಥರ್ಡ್ ಎಕ್ಸಾಮು. ಯಾಕೆಂದರೆ ಇವಾಗಲೇ ಕೊಡ್ತಾ ಇದ್ದೀವಿ ಮಕ್ಕಳಿಗೆ, ಅವರಿಗೆ ಎಕ್ಸಾಮ್ಸ್ ತೊಗೊಳೋದಕ್ಕೆ, ಮತ್ತೆ ಎಕ್ಸಾಮ್ ತೊಗೊಳೋದಕ್ಕೆ, ಇಂಪ್ರೂವ್ಮೆಂಟ್ ಆಗಿರೋದಕ್ಕೆ. ಯಾರು ಪಾಸ್ ಆಗಿಲ್ಲ, ನಾವು ಯಾರನ್ನೂ ಫೇಲ್ ಅಂತ ಕರೆಯೋದಿಲ್ಲ ಇಲ್ಲಿ. ಈಗೇನೇ ನಮಗೆ ಯಾರು ಪಾಸ್ ಆಗಿಲ್ಲ ಅಂತ ಮಾತ್ರ ಹೇಳ್ತಾ ಇದ್ದೀವಿ ಹೊರತು, ಬಿಕಾಸ್ ಎಕ್ಸಾಮ್ ಪ್ರೋಸೆಸ್ ಇಸ್ ನಾಟ್ ಕಂಪ್ಲೀಟ್ಲಿ ಆಸ್ ಫಾರ್ ಆಸ್ ಅವರ್ ಬೋರ್ಡ್ ಇಸ್ ಕನ್ಸರ್ನ್. ಇನ್ನು ಸೆಕೆಂಡ್ ಆಪ್ಷನ್ ಇದೆ, ಥರ್ಡ್ ಆಪ್ಷನ್ ಇದೆ, ಕೆಲವು ಇಂಪ್ರೂವ್ಮೆಂಟಿಗಿದೆ. ಸೊ ನೀವೇನು ಪರ್ಸೆಂಟೇಜ್ ನೋಡ್ತಿದ್ದೀರಾ ಕೆಳಗಡೆ, ಅದೆಲ್ಲ ತುಂಬ ಬದಲಾವಣೆ ಆಗ್ತದೆ, ಇಂಪ್ರೂವ್ಮೆಂಟ್ ಆಗ್ತದೆ. ಆಮೇಲೆ ಬಿಫೋರ್ ಐ ಸ್ಪೀಕ್, ಎಕೋ ಆಗ್ತಾ ಇದೆಯಾ? ಓಕೆ, ಎಲ್ಲ ಆಫ್ ಮಾಡೋದು. ಓಕೆನಪ್ಪ? ಓಕೆ, ಬಿಫೋರ್ ಐ ಸ್ಪೀಕ್, ಲಾಸ್ಟ್ ಟೈಮು SSLCಗೆ ಮಾತ್ರ ನಾವು CC ಕ್ಯಾಮ್ರಾವನ್ನು, ಅಂದರೆ ವೆಬ್ಕಾಸ್ಟಿಂಗಲ್ಲಿ ನಾವು ಎಕ್ಸಾಮಿನೇಷನ್ ಮಾಡೋದು. ಅಂದರೆ ಎಕ್ಸಾಮ್ ಪಾವಿತ್ರ್ಯತೆಯನ್ನು, ಸ್ಯಾಂಟಿಟಿ ಆಫ್ ಎಕ್ಸಾಮ್ನ ಕಾಪಾಡೋದಕ್ಕೆ ಕೆಲವು ನಾರ್ಮ್ಸ್ನ ಏನು ಮಾಡಿದ್ವಿ. ಲಾಸ್ಟ್ ಟೈಮು ವಿ ಹ್ಯಾಡ್ ನಾಟ್ ಡನ್ ಫಾರ್ PUC ಫಸ್ಟ್ ಎಕ್ಸಾಮ್. ಸೊ ಈ ಸತಿ PUCಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಏನು ಲಾಸ್ಟ್ ಟೈಮು ಹೇಳಿದ್ರು, ಇಲ್ಲ ಇದು ಒಳ್ಳೆ ಪ್ರೋಸೆಸ್ಸು ಅಂಥೇಳಿ, ಈ ಸತಿನೂ ನೀವು ಕಂಟಿನ್ಯೂ ಮಾಡಬೇಕಾಗತ್ತೆ. ಒಳ್ಳೆಯದೇ. ಬಿಕಾಸ್ ನಮಗೇನಂದರೆ, ನಮ್ಮ ಇಲಾಖೆಯಲ್ಲಿ ನಮಗೆ ಸ್ವಲ್ಪ ಬ್ಲೈಂಡ್ ಸ್ಪಾಟ್ ಇತ್ತು. ನಮಗೆ ಎಕ್ಸಾಕ್ಟ್ಲಿ ಗೊತ್ತಿರಲಿಲ್ಲ ನಮ್ಮ ರಿಸಲ್ಟ್ಸು ಯಾವ ರೀತಿ ಇದೆ, ಯಾಕೆ ಬರ್ತಾ ಇದೆ, ಯಾಕೆ ಪಾಸ್ ಆಗಿದ್ದಾರೆ, ಯಾಕೆ ಫೇಲ್ ಆಗಿದ್ದಾರೆ, ಅದು ತಿಳ್ಕೊಳ್ಳಿಲ್ಲ ಅಂದರೆ ನಾವು ಸರಿ ಮಾಡ್ಕೊಳ್ಳೋದಕ್ಕಾಗಲ್ಲ. 10th ಸ್ಟ್ಯಾಂಡರ್ಡ್ದು ಈ ಸತಿ ಭಾಳ ಕಲಿಕೆಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ. ಬಜೆಟಲ್ಲಿ ನೀವು ನೋಡಿದ್ದೀರಿ. ಅದೇ ರೀತಿ ಈ ಸತಿನೂ ಕೂಡ ಕಲಿಕೆಗೆ ಭಾಳ ಒತ್ತನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಈಗ ನಾನು ಸ್ಟ್ರೈಟು ರಿಸಲ್ಟಿಗೆ ಬರ್ತೀನಿ. ಈ ಸತಿ 73.45% ಪಾಸ್ ಆಗಿರ್ತಕ್ಕಂಥದ್ದು. ಅನುದಾನಿತ ಶಾಲೆ, ಅನುದಾನ ರಹಿತ ಶಾಲೆ, ಸರ್ಕಾರಿ ಶಾಲೆ ಮತ್ತು ರೆಸಿಡೆನ್ಷಿಯಲ್ ಸ್ಕೂಲ್ದು ಅದು ಬೈಫರ್ಕೇಷನ್ಸು ಮುಂದೆ ನಿಮಗೆ ಕೊಟ್ಟಿದ್ದೀವಿ. ಅದು ನಾನು ಪ್ರಶ್ನೆ ನೀವು ಕೇಳಿದಾಗ ನಾನು ಉತ್ತರವನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಅದ್ರ ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ 57% ಇದೆ ಏನು ಪಾಸ್ ಆಗಿರ್ತಕ್ಕಂಥದ್ದು. ಅನುದಾನಿತ ಶಾಲೆಯಲ್ಲಿ ಅನುದಾನಿತ ಕಾಲೇಜಲ್ಲಿ 62%, ಅನುದಾನ ರಹಿತ 82%, BBMP ಲಿಮಿಟ್ಸಲ್ಲಿ 68%, ಪದವಿ ಪೂರ್ವ ಕಾಲೇಜ್ ಅಂಥೇಳಿ ಏನು ಸಪ್ರೇಟ್ ಆಗಿರ್ತದೆ ಅದರಲ್ಲಿ 78%. ವಸತಿ ಶಾಲೆ ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟು ಆಬ್ವಿಯಸ್ಲಿ ಇರ್ತದೆ, ಯಾಕೆಂದರೆ ಅಲ್ಲಿ ಮಕ್ಕಳಿಗೆ ಡೈವರ್ಷನ್ ಇರೋದಿಲ್ಲ,
ದೇ ಆಲ್ ಆರ್. ಆ್ಯಂಡ್ ಅಲ್ಲಿ ಸ್ವಲ್ಪ ಕ್ರೀಮಿ ಲೇಯರು ಹೋಗ್ತಾರೆ ನಿಜ. ಯಾಕಂದರೆ ವಸತಿ ಶಾಲೆಗೆ ಯಾರನ್ನು ಬೇಕಾದ್ರೂ ಅವ್ರನ್ನ ಸೇರಿಸ್ಕೊಳ್ಳೋದಿಲ್ಲ. ಪರ್ಸೆಂಟೇಜ್ ಕಟ್ ಆಫ್ ಆಗ್ತಾ ಬರುತ್ತೆ. ಅವ್ರ ಮಕ್ಕಳಿಗೆ ಎಜುಕೇಷನ್ ಸರ್ಕಾರ ದುಡ್ಡು ಖರ್ಚು ಮಾಡಿದ್ರೂ ಕಾನ್ಸಂಟ್ರೇಟೆಡ್ ಇರ್ತದೆ. ಸೊ ನೀವು ನೋಡಿ ಡಿಫ್ರೆನ್ಸ್ ನೋಡಿದಾಗ ಪದವಿ ಪೂರ್ವ ಕಾಲೇಜಲ್ಲಿ 57% ಏನಿದೆ ಈ ಸಾಮಾನ್ಯ ಜನರಿಗೆ ತೊಗೊಳ್ಳೋದು. ಒಳ್ಳೆ ಕಾಲೇಜಸ್ನ ಕೆಲವರು ಸೆಲೆಕ್ಟ್ ಮಾಡ್ಕೊಳ್ತಾರೆ. ನಮಗೆ ಬರ್ತಕ್ಕಂಥವ್ರು ಪಾಪ ಬಡವರು ಇರ್ತಾರೆ, ಭಾಳ ಕಷ್ಟ ಇರ್ತಕ್ಕಂಥವ್ರು, ಕೆಲವರು ಆರ್ಥಿಕವಾಗಿ ಅವ್ರದ್ದೇ ಆಗಿರ್ತಕ್ಕಂಥ ಮತ್ತು ನಮ್ಮ ಲಿಮಿಟೇಷನಲ್ಲಿ ಬರ್ತಕ್ಕಂಥವ್ರು. ನಾವು ಅವ್ರನ್ನ ಮುಂದೆ ತರ್ತಕ್ಕಂಥದ್ದು ಜವಾಬ್ದಾರಿಯನ್ನು ನಾವು ಸರ್ಕಾರಿ ಇದರೊಳಗೆ ತಗೊಳ್ಬೇಕಾಗ್ತದೆ. ಅದ್ರ ಜೊತೆಗೆ ಇನ್ನೊಂದು ಅನಾಲಿಸಿಸ್ ಮಾಡ್ತಾ ಇದ್ದೀವಿ ನಾವು. ಏನಂತ ಹೇಳಿದರೆ, ಈ ಪಾಸಿಂಗ್ ಆಗಿರೋರಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ 70-80% ಮೋರ್ ದೆನ್ 50%ಅಲ್ಲಿ ಪಾಸ್ ಆಗಿದ್ದಾರೆ. ಕರೆಕ್ಟ್ ಅಲ್ಲ? ಕರೆಕ್ಟ್ ಅಲ್ಲ? ಮೋರ್ ದೆನ್ 50%. ಇದು ಐ ಥಿಂಕ್ ಪೇಜ್ ನಂಬರ್ 4ಅಲ್ಲಿ, ಪೇಜ್ ನಂಬರ್ 4 ಕನ್ನಡ 4ಅಲ್ಲಿ ನೋಡಿ, ನಿಮಗೆ 4,68,000 ಮಕ್ಕಳು ಏನು ಪಾಸ್ ಆಗಿದ್ದಾರೆ. ಡಿಸ್ಟಿಂಕ್ಷನಲ್ಲಿ ಪಾಸ್ ಆದವರು ಮೋರ್ ದೆನ್ 60%, ಮೋರ್ ದೆನ್ 50%. ಅದನ್ನು ನಾವು ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಹೆಂಗೆ, ಅನುದಾನಿತ ಶಾಲೆಯಲ್ಲಿ ಅದನ್ನ ಅನಲೈಸ್ ಮಾಡಿ ಯಾವ ರೀತಿ ನಾವು ಆ ಕ್ವಾಲಿಟಿನ ಕೊಡೋದಕ್ಕೆ ನಮಗೆ ಮುಂದಿನ. ಯಾಕೆಂದರೆ ವಿ ಹ್ಯಾವ್ ಟು ಟೇಕ್ ದೀಸ್ ಆ್ಯಸ್ ಎಕ್ಸಾಂಪಲ್. ಇದನ್ನು ಎಕ್ಸಾಂಪಲ್ ಆಗಿ ತಗೊಂಡು ನಾವು ಇಲಾಖೆನ ಮೇಲ್ದರ್ಜೆಗೆ ತಗೊಳ್ಳೋದಕ್ಕೆ, ಅದು ಟೀಚರ್ ಶಾರ್ಟೇಜ್ ಇದ್ದರೆ ಅದನ್ನ ಸರಿ ಮಾಡ್ತಕ್ಕಂಥದ್ದಿರಲಿ, ಇಲ್ಲ ಟೀಚಿಂಗ್ ಫೆಸಿಲಿಟಿ ಇರ್ಬೋದು, ಅಲ್ಲಿರ್ತಕ್ಕಂಥ ಫೆಸಿಲಿಟಿ ಇದೆಲ್ಲ ಇಂಪ್ರೂವ್ ಮಾಡಬೇಕಂತ. ಬರೀ 18,845 ಜನರು ಮಾತ್ರ ಬಿಲೋ 50% ಬಂದಿರತಕ್ಕಂಥದ್ದು ನಿಮಗೆ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸ್ವಾಭಾವಿಕವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಿಮಗೂ ಚೆನ್ನಾಗಿ ಗೊತ್ತಿದೆ, ನಾನು ಹಂಗೆ ಹೇಳೋದಕ್ಕೆ ಹೋಗೋದಿಲ್ಲ. ಅನಿವಾರ್ಯವಾಗಿ ಹಿಂದೆಯಿಂದ ಬಂದುಬಿಟ್ಟಿದೆ ಅದು. ಆದರೆ ಈ ಸತಿ ನಾವು 5,000 ಕೋಟಿಯಲ್ಲಿ 1,250 ಕೋಟಿ 25% ಅಕ್ಷರ ಆವಿಷ್ಕಾರ ಅಂತ ಒಂದು ಕಾರ್ಯಕ್ರಮದಲ್ಲಿ ಹೋದ ವರ್ಷದಿಂದ, ಅಂದರೆ 2023 ಇಂಟ್ರಿಮ್ ಬಜೆಟ್ ನಮ್ದು ಏನು ಬಂತು, ಪ್ಲಸ್ ಹೋದ ಸತಿ ಮತ್ತು ಈ ಸತಿದು ಎಲ್ಲ ಸೇರಿದಾಗ 25% KKRDB ಫಂಡ್ಸ್ನ ಕಂಪ್ಲೀಟ್ಲಿ ಎಜುಕೇಷನಿಗೆ ಕೊಡಬೇಕು, ಇನ್ಫ್ರಾಸ್ಟ್ರಕ್ಚರಿಗೆ ಕೊಡಬೇಕು, ಅದ್ರ ಜೊತೆಗೆ ಕಲಿಕೆಗೂ ಕೊಡಬೇಕು. ಕಲಿಕೆಗೂ ಕೂಡ ಕೊಡ್ತಾ ಇದ್ದಾರೆ. ನಾವು ಸ್ಟೇಟ್ ಗೌರ್ಮೆಂಟಲ್ಲಿ ಕಲಿಕೆ ಕೊಡೋದಕ್ಕೆ ಟೀಚರ್ಸ್ ಇರ್ಬೋದು, ಫೆಸಿಲಿಟೀಸ್ ಕೊಡೋದ್ರ ಜೊತೆಗೆ ಅವರು ಕೂಡ ಕೊಡಬೇಕು ಅಂತ ಹೇಳಿ. ಇನ್ಫ್ಯಾಕ್ಟ್ 25% ಅಲ್ಲ, ಐ ಥಿಂಕ್ ಇಟ್ ಮೈಟ್ ಹ್ಯಾವ್ ಗಾನ್ ಟು 37-38%. ಬಿಕಾಸ್ ಕೆಲವರು ಶಾಸಕರಂತೂ ಮೋರ್ ದೆನ್ 70-80% ದೇ ಹ್ಯಾವ್ ಗಿವನ್ ಓನ್ಲಿ ಫಾರ್ ಎಜುಕೇಷನ್. ಅವರಿಲ್ಲ ನಾವು ತುಂಬ ಹಿಂದೆ ಇದ್ದೀವಿ ಅಂತ. ಯಾಕೆಂದರೆ ತುಂಬ ಬ್ಯಾಕ್ವರ್ಡಲ್ಲಿದೆ. ಅದನ್ನ ನಾವು ಫಾರ್ವರ್ಡ್ ತರೋದು ಮಾತ್ರ ನಾವು ಮಾತಾಡ್ತೀವಿ. ಯಾಕೆಂದರೆ ಅದನ್ನ ಮೇನ್ ಸ್ಟ್ರೀಮಿಗೆ ನಾವು ತರಲಿಲ್ಲ ಅಂದರೆ ಅದು ಭಾಳ ಕಷ್ಟ ಆಗುತ್ತೆ. ಸರ್ಕಾರದ ಹಣ ನಾವು ಜಾಸ್ತಿ ಅಲ್ಲಿ ಯಾಕೆ ಖರ್ಚು ಮಾಡ್ತಾ ಇದ್ದೀವಿ ಅಂದರೆ ಅವನ್ನ ಮೇನ್ ಸ್ಟ್ರೀಮಿಗೆ. ಇನ್ಫ್ರಾಸ್ಟ್ರಕ್ಚರಲ್ಲಿ ನನ್ನ ಪ್ರಕಾರ ನೆಕ್ಸ್ಟ್ 5 ಇಯರ್ಸಲ್ಲಿ ದೆಲ್ ಬಿ ಆನ್ ಟಾಪ್ ಆರ್ ಈಕ್ವಲ್ ಟು ಅದರ್ ಪ್ಲೇಸಸ್ ನಮ್ಮ ಕರ್ನಾಟಕದಲ್ಲಿ ಎಲ್ಲದು ಕೂಡ ನಮ್ಮ ಅಸೆಸ್ಮೆಂಟ್ ಪ್ರಕಾರ. ಕಲಿಕೆನೂ ಪ್ಯಾರಲಿ ನಾವು ಇಂಪ್ರೂವ್ ಮಾಡಿಬಿಡಿ. ಯಾಕೆಂದರೆ ಈಗ ಮೊನ್ನೆ ಗುಲ್ಬರ್ಗಲ್ಲೂ ಕೂಡ ಕ್ಯಾಬಿನೆಟ್ ಇದಾದಾಗ ಅಲ್ಲಿ ಎಲ್ಲ 80% ಟೀಚರ್ಸ್ನ ಕರ್ನಾಟಕದಲ್ಲಿ ಆಗಲಿಲ್ಲ ಅಂದ್ರೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಟೀಚರ್ಸ್ನ ತಗೋಬೇಕು. ಟೀಚರ್ಸೇ ಇಲ್ಲದೆ ನನಗೆ ಪಾಠ ಹೇಳ್ಕೊಡೋದಕ್ಕೂ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಎಲ್ಲ ಟೈಮು ನಾವು ಅತಿ ಶಿಕ್ಷಕರನ್ನು ತಗೊಂಡು ಮಾಡೋದು ಅದು ಒಳ್ಳೆಯದಲ್ಲ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ತೊಂದರೆ ಆಗಿದೆ ಅಂತ ಹೇಳಿದಾಗ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಎಸ್ಪೆಷಲಿ 80% ಏನೇನಿದೆ ಎಲ್ಲದನ್ನು ಕೂಡ ನೀವು ತುಂಬಿ ಅಂತ ಹೇಳಿದ್ದಾರೆ. ಇವಾಗ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿನ ಮೊನ್ನೆನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆದಷ್ಟು ಬೇಗ ನಾವು ಇದನ್ನು ತೀರ್ಮಾನ ತಗೊಳ್ತೀವಿ. ನಾನು ಅಷ್ಟೇ ಕಾಲ್ ಫಾರ್ಮ್ ಮಾಡೋವರೆಗೂ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಅವ್ರು ಯಾವತ್ತೂ ರಿಸರ್ವೇಷನ್ಸ್ ಎಲ್ಲ ಡೀಟೇಲ್ಸ್ ಬಂದ ತಕ್ಷಣ ಮಾರನೇ ದಿವಸನೇ ನಾವು ಟೀಚರ್ಸ್ನ ರಿಕ್ರೂಟ್ಮೆಂಟ್ ಪ್ರೋಸೆಸ್ನ ಭಾಳ ಫಾಸ್ಟಾಗಿ, ನಾಟ್ ಓನ್ಲಿ ಫಾರ್ ಕಾಲೇಜ್, ಈವನ್ ಫಾರ್ ಸ್ಕೂಲ್ಸ್ ಆ್ಯಂಡ್ ಅದರ್ ಆ್ಯಕ್ಟಿವಿಟೀಸ್, ಫಿಸಿಕಲ್ ಟೀಚರ್ ಇರ್ಬೋದು, ಎಲ್ಲದೂ ಕೂಡ ನಾವು ಮಾಡ್ತಕ್ಕಂಥದ್ದು, ಅಲ್ಲೂ ಕೂಡ ನಾವು ಮಾಡ್ತಕ್ಕಂಥದ್ದು ಜವಾಬ್ದಾರಿನ. ಸೊ ಕಲ್ಯಾಣ ಕರ್ನಾಟಕ ಸ್ವಲ್ಪ ಡೌನಲ್ಲಿದೆ. ಅದನ್ನು ಮುಂದೆ ನೀವು 3 years ಬ್ಯಾಕ್ ಬಿಫೋರ್ ವೆಬ್ಕಾಸ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಮತ್ತು ಇವಾಗ ನೀವು ಲಿಸ್ಟು ಹಿಂದಿಂದೆಲ್ಲ ನೀವು ತೊಗೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಯಾಕೆ ಡಿಫ್ರೆನ್ಸ್ ಅಂತ. ನಾನು ಚರ್ಚೆ ಮಾಡೋದು ಆ್ಯಸ್ ಎ ಮಿನಿಸ್ಟರ್ ನಮ್ಮದು ತಪ್ಪಾಗ್ತದೆ. ನಾನು ಜಾಸ್ತಿ ಅದ್ರ ಬಗ್ಗೆ ನಾನೇನು ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ಇದ್ರ ಜೊತೆಗೆ ಈಗ ನಾವು ಇನಿಷಿಯೇಟಿವ್ ಬಗ್ಗೆನೇ ಮಾತಾಡ್ತೀನಿ. ಯಾಕೆಂದರೆ ಎಲ್ಲ ಮಾಹಿತಿ ನಿಮ್ಮ ಹತ್ರ ಇದೆ. ನಾನು ಅದಕ್ಕೆ ಫಸ್ಟ್ ಹೇಳಿದ್ದು, ಯಾರ್ಯಾರು ಸ್ಟೂಡೆಂಟ್ಸ್ ಎಕ್ಸಾಮ್ ತೊಗೊಂಡಿದ್ದಾರೆ ಪಾಸ್ ಆಗಿರೋದು ಮಾತ್ರ ಕೊಟ್ಟಿರೋದು. ಸಿನ್ಸ್ ಎಕ್ಸಾಮಿನೇಷನ್ ಪ್ರೋಸೆಸ್ ಈಸ್ ನಾಟ್ ಕಂಪ್ಲೀಟೆಡ್, ಬಿಕಾಸ್ ಇದನ್ನ ಮಕ್ಕಳಿಗೆ ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವಕಾಶ 2, ಅವಕಾಶ 3ನೇದು ಏನೇನಿದೆ
ಅದಿನ್ನೂ ಪ್ರೋಸೆಸ್ ಕಂಪ್ಲೀಟ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಫೇಲ್ಡ್ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಥರ್ಡ್ ಎಕ್ಸಾಮ್ ಆದಮೇಲೆ ಮಾತ್ರ ಯಾರು ಪಾಸ್ ಆಗಿಲ್ಲ, ಯಾರು ಪಾಸ್ ಆಗಿದ್ದಾರೆ, ಯಾರು ಪಾಸ್ ಆದ್ರೂ ಕೆಲವ್ರು ಜಾಸ್ತಿ ಇಂಪ್ರೂವ್ಮೆಂಟ್ಗೂ ಕೂಡ ಅವರಿಗೆ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು. ಡೇಟನ್ನು 2ನೇ ಎಕ್ಸಾಮು 3ನೇ ಎಕ್ಸಾಮ್ ಯಾಕೆ ನಾವು ಇವಾಗಲೇ ಕೊಟ್ವಿ ಅಂದರೆ, ಇವತ್ತಿಂದನೇ ಅಂದರೆ ಇವತ್ತೊಂದು ದಿವಸ ಬಿಟ್ಟು ನಾಳೆಯಿಂದನೇ ಸ್ಪೆಷಲ್ ಕ್ಲಾಸಸ್ ತಗೊಳ್ಳೋದು ಫಾರ್ ಸಬ್ಜೆಕ್ಟು ಮತ್ತು ಇಂಡಿವಿಜುವಲ್ ಸಬ್ಜೆಕ್ಟ್ ಇರ್ಬೋದು, ಫುಲ್ ಕ್ಲಾಸಸ್ ಇರ್ಬೋದು, ಎಲ್ಲದೂ ಕೂಡ ನಮ್ಮ ಇಲಾಖೆಯಲ್ಲಿ ಒಂದು ವಾರದ ಮುಂಚೆನೇ ಅವರೇ ಎಲ್ಲ ಪ್ರೋಸೆಸ್ ಮಾಡಿ ನಾವು ಯಾವ ರೀತಿ ಅದು ಪರ್ಸೆಂಟೇಜ್ ಒಳ್ಳೆಯದಾಗಿದೆಯೋ ಕಮ್ಮಿ ಆಗಿದೆಯೋ ಎಲ್ಲ 99% ಆದ್ರೂ 1%ಗೂ ನಾವು ಹೆಲ್ಪ್ ಮಾಡಬೇಕು, 50% ಬಂದ್ರೂ ಇನ್ನು 50% ಹೆಲ್ಪ್ ಮಾಡಬೇಕು. ಸೊ ಪ್ರೋಸೆಸ್ ಇಸ್ ಸೇಮ್. ಸೊ ಮಕ್ಕಳಿಗೆ ಮತ್ತೆ ಹೆಲ್ಪ್ ಆಗೋದು. ಸೊ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಡೇಟ್ ನಾವು ಇವಾಗಲೇ ಕೊಟ್ಟಿರೋದ್ರಿಂದ ಅವ್ರು ಯಾವಾಗ ಬೇಕಾದ್ರೆ ಎಕ್ಸಾಮ್ ತೊಗೋಬೋದು. ಶುಲ್ಕನ ಈ ಸತಿ ವೆಬ್ಕಾಸ್ಟಿಂಗ್ ಮಾಡಿರೋದ್ರಿಂದ ನಾವು ಯೂಶಲಿ 140 ರೂಪೀಸ್, 270 ರೂಪೀಸ್ 2 ಎಕ್ಸಾಮ್ ಆದರೆ, 2 ಸಬ್ಜೆಕ್ಟ್ ಆದರೆ, 3 ಮೇಲಾದರೆ 400 ರೂಪಾಯಿ ಅಂಥೇಳಿ ನಮ್ಮ ಚಾರ್ಜ್ ಮಾಡ್ತಾಯಿದ್ವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮತ್ತು ಎಸ್ಪೆಷಲಿ ಮಹಿಳೆಯರಿಗೆ ಯಾವುದೇ ಥರದ ಶುಲ್ಕ ಇರೋದಿಲ್ಲ, ತಮಗೆ ಗೊತ್ತಿದೆ. ಈ ಸತಿ ಮಾತ್ರ, ಮುಂದಿನ ವರ್ಷಕ್ಕಲ್ಲ, ಈ ಸತಿ ಮಾತ್ರ 2ನೇ ಎಕ್ಸಾಮಿಗೆ ಮತ್ತು 3ನೇ ಎಕ್ಸಾಮಿಗೆ ಯಾವುದೇ ಥರದ ಶುಲ್ಕ ನಾವು ಎಕ್ಸಾಮಿನೇಷನ್ ಫೀಸ್ನ ತಗೊಳ್ಳೋದಿಲ್ಲ. ಅದಕ್ಕೆ ಮಕ್ಕಳಿಗೆ ದಯವಿಟ್ಟು ನಿಮಗೆ ಯಾವುದೇ ಥರದ ಫೀಸ್ ಇರೋದಿಲ್ಲ. ದಯವಿಟ್ಟು ಹೋಗಿ 2ನೇ ಎಕ್ಸಾಮು 3ನೇ ಎಕ್ಸಾಮು ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ದಯವಿಟ್ಟು ತಗೊಳ್ಳಿ. ನೀವು 6 ಸಬ್ಜೆಕ್ಟಲ್ಲಿ 2 ಸಬ್ಜೆಕ್ಟ್ ಫೇಲ್ ಆಗಿದ್ದರೆ, ಇಲ್ಲಾಂದರೆ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಬರೀ ಅವೆರಡೇ ತೊಗೊಳ್ಳಿ. ಇನ್ನು 10 ದಿವಸ 15 ದಿವಸ 20 ದಿವಸ 1 ತಿಂಗಳಿಗೆ ನಿಮಗೇನು 2ನೇ 3ನೇ ಎಕ್ಸಾಮ್ವರೆಗೂ ಇದೆ. ಮತ್ತೆ ಎಕ್ಸಾಮ್ನ ತಗೊಂಡು ನೀವು ಪಾಸ್ ಆಗಲಿಕ್ಕೆ ನಿಮಗೆ ಅವಕಾಶ ಇದೆ. ಹೋದ ಸತಿ CC ಕ್ಯಾಮ್ರಾ ಇಲ್ಲದೇ ನಾವು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಮಾಡಿದ್ವಿ. ಈ ಸತಿ ತುಂಬ ಸ್ಟ್ರಿಕ್ಟಾಗಿ ಮಾಡಿರೋದ್ರಿಂದ ಟೀಚರ್ಸು ಹೆಲ್ಪ್ ಮಾಡ್ತಾರೆ, ಆಮೇಲೆ ನಂಬರ್ ಆಫ್ ಸ್ಟೂಡೆಂಟ್ಸು ಕಮ್ಮಿ ಇರೋದ್ರಿಂದ ಟೀಚರ್ಸ್ ಎಲ್ಲರೂ ಕೂಡ ಫುಲ್ ಥ್ರಸ್ಟಲ್ಲಿ ಕೊಡ್ತೀವಿ. ಇವಾಗ ಟೀಚಿಂಗು ಅವರಿಗೆ ಎಕ್ಸಾಮಿನೇಷನಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಆ ಭಾಗದಲ್ಲಿ, ಏಕೆಂದರೆ ಕರ್ನಾಟಕ ಭಾಗದಲ್ಲಿ ಸೆಕೆ ಜಾಸ್ತಿ ಇದೆ. ಸೊ ಬೆಳಗ್ಗೆ ಟೀಚಿಂಗ್ ಜಾಸ್ತಿ, ಸಾಯಂಕಾಲ ಟೀಚಿಂಗು ಮಾಡಬೇಕು, ಮಧ್ಯಾಹ್ನ ಬಿಟ್ಕೊಡ್ಬೇಕು ಅವರಿಗೆ ಅಂತಕ್ಕಂಥದ್ದು ಕೂಡ ಚರ್ಚೆಯನ್ನು ನಾನು ಇಲಾಖೆಗೆ ಗೈಡೆನ್ಸ್ ಕೊಟ್ಟಿದ್ದೀನಿ. ಯಾಕೆಂದರೆ ಸೆಕೆಗೆ ಬರೋದಿಲ್ಲ ಮಕ್ಕಳು, ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಸಾಯಂಕಾಲ ನಾವು ಫ್ರೀ ಕರೆಂಟ್ ಕೊಡೋದ್ರಿಂದ ಶಾಲೆಗಳಿಗೆ ಮತ್ತು ಕಾಲೇಜಿಗೆ ಸಾಯಂಕಾಲನೂ ಕೂಡ ಅವ್ರು ಸ್ಪೆಷಲ್ ಕ್ಲಾಸ್ ತೊಗೊಂಡು ಇವರಿಗೆ ಎಕ್ಸಾಮಿನೇಷನ್ಗೆ ಹೆಲ್ಪ್ ಮಾಡ್ತಕ್ಕಂಥ ಪ್ರೋಸೆಸ್ನ ತಗೊಳ್ಬೇಕು. ಮತ್ತು ಬೆಸ್ಟ್ ಟೀಚರ್ಸ್ನು ಕೂಡ ಐಡೆಂಟಿಫೈ ಮಾಡಿ ಯಾವ ಥರ ಅವ್ರಿಗೆ ಎಕ್ಸಾಮಿಗೆ ಫೆಸಿಲಿಟೇಟ್ ಆಗ್ತಕ್ಕಂಥ ಸಬ್ಜೆಕ್ಟ್ಸ್ನ ಯಾವ ರೀತಿ ಅವರಿಗೆ ಹೆಲ್ಪ್ ಆಗ್ತಕ್ಕಂಥದ್ದನ್ನು, ಮತ್ತು ಯಾವ ರೀತಿ ಪಾಸ್ ಆಗೋದಕ್ಕೆ ಅವ್ರಿಗೆ ಅವಕಾಶ ಆಗೋದಕ್ಕೆ ಕೋಚಿಂಗ್ ಯಾವ ರೀತಿ ಕೊಡಬೇಕು ಅದನ್ನು ಕೂಡ ಡೈರೆಕ್ಟ್ರು ಮತ್ತು ಇಲಾಖೆಯವರು ಕೂಡ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರೆಲ್ಲ ಚರ್ಚೆ ಮಾಡ್ಕೊಂಡಿದ್ದಾರೆ ಅದನ್ನು. ಸೊ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮನ್ನು ಇವಾಗಲೇ ಮುಂಚೆನೇ ಹೇಳೋದ್ರಿಂದ ದೇ ಕ್ಯಾನ್ ಟೇಕ್ ಅಪ್ ವೆನ್ ಎವರ್ ದೇ ವಾಂಟ್. ಯಾವಾಗ ಬೇಕಾಗುತ್ತೆ ಆವಾಗ. ಶುಲ್ಕ ಇರೋದಿಲ್ಲ, ಎಕನಾಮಿಕಲ್ ಬರ್ಡನ್ ಬರೋದಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಯಾವಾಗಲೂ ಪರ್ಸೆಂಟೇಜ್ ಕಮ್ಮಿ ಆಗಿರುತ್ತೆ. ಅವರಿಗೆ ಧೈರ್ಯವಾಗಿ ಎಕ್ಸಾಮ್ ತೊಗೊಳ್ಳಿ. ಇನ್ನೂ ರಿಸಲ್ಟ್ ಕಂಪ್ಲೀಟ್ ಆಗಿಲ್ಲ ಅಂತಕ್ಕಂಥ ಭಾವನೆ. ಫಸ್ಟ್ ಎಕ್ಸಾಮಲ್ಲಿ ಏನು ರಿಸಲ್ಟ್ ಅಂತ ಕೊಟ್ಬಿಟ್ಟಿದ್ದೀವಿ. ಸೆಕೆಂಡ್ ಆ್ಯಂಡ್ ಥರ್ಡ್ ಆದಮೇಲೆ ನಿಮಗೆ ಫುಲ್ ಫ್ಲೆಡ್ಜು ಅವರಿಗೆ ಅವಕಾಶಗಳು ಸಿಗೋದು. ಮತ್ತು ಎಕ್ಸಾಮ್ ಡೇಟ್ಸ್ನ ಕರೆಕ್ಟಾಗಿ ಇವಾಗಲೇ ಪ್ರೀಪೋನ್ ಮಾಡಿ ಹೋದ ಸತಿಕ್ಕಿಂತ ಕೊಟ್ಟಿರೋದ್ರಿಂದ ಅವ್ರ ಅದರ್ ಕೋರ್ಸಸ್ಸಿಗೆ, ಇಟ್ ಮೈಟ್ ಬಿ ಫಾರ್ ಡಿಗ್ರಿ ಆರ್ ಇಂಜಿನಿಯರಿಂಗ್, ಬೇರೆ ಬೇರೆದು ಮಾಡೋದಕ್ಕೂ ಕೂಡ ಅವರಿಗೆ ಅನುಕೂಲ ಆಗುತ್ತೆ ಅಂಥೇಳಿ ನನ್ನ ಅನಿಸಿಕೆ. ಎಲ್ಲ ಥರದ ರೀತಿಯಲ್ಲೂ ಕೂಡ ಆ್ಯಂಡ್ ವಿ ಎಕ್ಸ್ಪೆಕ್ಟೆಡ್, ಸ್ವಲ್ಪ ಗೊತ್ತಿತ್ತು ಸ್ಟ್ರಿಕ್ಟ್ ಮಾಡಿದಾಗ ಎಕ್ಸಾಮಿನೇಷನ್ ಪ್ರಾಕ್ಟೀಸಲ್ಲಿ ಸ್ಯಾಂಟಿಟಿ ಹೋದ ಸತಿ 20% ಡೌನ್ ಆಗಿಬಿಡುತ್ತೆ, ನಮಗೆ ಗೊತ್ತಿದೆ. ಹೋದ ಸತಿ ಅಷ್ಟೇ, ಅದು 20 ಅಲ್ಲ, ಅದು ಬರೀ 10%. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಈ ಸತಿ ಸಿಂಪಲ್ ವರ್ಡಲ್ಲಿ ಹೇಳ್ತೀನಿ, ಯಾವುದೇ ಥರದ ಗ್ರೇಸ್ ಕೊಡಬಾರ್ದು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ಅದನ್ನೇ ಪ್ರೋಸೆಸ್ ಮಾಡ್ತಾಯಿದ್ದೀವಿ. ಇದೆಲ್ಲದೂ ಕೂಡ ನಾವೇನು ಮಾತಾಡ್ತಾ ಇದ್ದೀವಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು, ಸರ್ ಈ ಥರ ಇದೆ ನಮ್ಮ ಡಿಪಾರ್ಟ್ಮೆಂಟು, ಈ ಥರ ಮಕ್ಕಳ ಒಂದು ಸ್ಟೇಟಸ್ ಹಿಂಗಿದೆ, ಮತ್ತು ಮುಂದೆ ಯಾವ ರೀತಿ ಅವ್ರು ಹೇಳಿದ್ದಾರೆ ಸ್ವಲ್ಪ ಕಲಿಕೆಗೆ ಹೆಂಗೆ SSLCವರೆಗೂ ಅಂದರೆ ಸ್ಕೂಲ್ಸಿಗೆ ನೀವು ಯಾವ ರೀತಿ ಪ್ರೋಗ್ರಾಮ್ ಹಾಕ್ಕೊಂಬಂದಿದ್ರಿ ಬಿಫೋರ್ ಬಜೆಟ್ಟು, ಮತ್ತು PUCಗೂ ಕೂಡ ನೀವು ಇನ್ನೇನಾದರೂ ಬೇಕಾದ್ರೆ ಹಾಕಿದ್ದೀವಿ ನಾವು. ಈ ರಿಸಲ್ಟ್ ಬಂದಮೇಲೆ ನಿಮಗೇನು ಸಹಕಾರ ಬೇಕು ಅದನ್ನು ಹೇಳಿ ಅಂತ ಹೇಳಿದ್ದಾರೆ. ನಾವು ಅದನ್ನು ಈ ಎಕ್ಸಾಮ್ ಆದಮೇಲೆ, ಯಾಕೆಂದರೆ ಈ 2 ಮಂತ್ಸು ಫುಲ್ಲು ಫೋರ್ಸ್ನ ಡಿಪಾರ್ಟ್ಮೆಂಟ್ ವಿಲ್ ಗಿವ್ ಫಾರ್. ಆಮೇಲೆ ಎಲ್ಲ ಆಫೀಸರ್ಸು PRS ಅವರಿಂದ ಹಿಡಿದು ಲಾಸ್ಟ್ ಅಲ್ಲಿ PU ಬೋರ್ಡಲ್ಲಿ ಮತ್ತು ಬೇರೆ ಬೇರೆಯವ್ರು ನಾವು ಏನು ಸೋರ್ಸ್ ಮಾಡ್ಬೋದು, ಎಲ್ಲ ಮಕ್ಕಳಿಗೂ ಕೂಡ ದಯವಿಟ್ಟು ವಾಪಸ್ ಬನ್ನಿ. DC ಅವರಿಗೆ, CO ಅವ್ರಿಗೂ ಕೂಡ ನಾವು ಏನು ಪತ್ರವನ್ನು ಬರೆದು ಅವ್ರಿಗೂ ಕೂಡ ಮನವಿ ಮಾಡ್ತೀವಿ. ಯಾಕೆಂದರೆ ಈ ಸತಿ ಅವರು ಕೂಡ ಇನ್ವಾಲ್ವ್ ಆಗಿದ್ರು ಈ ಪ್ರೋಸೆಸ್ಸಲ್ಲಿ. ಮಕ್ಕಳು ಎಕ್ಸಾಮ್ನ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮಾರ್ಕ್ಸ್ನ ಪ್ಲಸ್ ಏನಾದರೂ ಪಾಸ್ ಆಗಿಲ್ಲ ಅಂದರೆ ದಯವಿಟ್ಟು ವಾಪಸ್ ಬನ್ನಿ ಅಂತ ಹೇಳೋದಕ್ಕೆ
ಲಾಸ್ಟ್ ಕಾಲೇಜ್ ಲೆವೆಲ್ವರೆಗೂ ಮಕ್ಕಳನ್ನು ಸ್ಕೂಲಿಗೆ ತರ್ತಕ್ಕಂಥದ್ದು ಯಾವುದೇ ಥರದ ಅವರಿಗೆ ಬರ್ಡನ್ ಇಲ್ಲದೆ ಎಕ್ಸಾಮಿನೇಷನ್ಗೆ ಬನ್ನಿ ಅಂತ ಕರೆಯೋದಕ್ಕೆ ನಮ್ಮ ಗೌರ್ಮೆಂಟ್ ಫೋರ್ಸಸ್ಸು ಅದರ್ ದೆನ್ ಮೈ ಡಿಪಾರ್ಟ್ಮೆಂಟ್ ಫುಲ್ ಫೋರ್ಸ್ ಆಗಿ ನಾವು ಉಪಯೋಗ ಮಾಡಿ ಅವ್ರನ್ನ ಎಕ್ಸಾಮಿಗೆ ಕರೆಸ್ತಕ್ಕಂಥ ಅವರಿಗೆ ಟೀಚಿಂಗು ಅಷ್ಟೇ ಪ್ಲಸ್ ಎಕ್ಸಾಮಿಗೆ ಬರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು ಅಂಥೇಳಿ ನಾವು ಅಂದ್ಕೊಂಡಿದ್ದೀವಿ. ಅಲ್ಲ ಲಾಸ್ಟ್ ಇಯರ್ ನಾನು ಹೇಳಿದ್ನಲ್ಲ, ನನಗೆ ಇಂಪ್ರೂವ್ ಮಾಡೋದಕ್ಕೆ ತುಂಬ ಅವಕಾಶಗಳಿದ್ದಾವೆ. ಇದನ್ನು ಈ ಸತಿ ನಾವು ಗ್ಯಾರಂಟಿ ನಾವು ಮಾಡೇ ಮಾಡ್ತೀವಿ. ಯಾಕೆಂದರೆ ನಾನು ದಯವಿಟ್ಟು ನಾನು ತಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಎಕ್ಸಾಮ್ಸ್ ನಡೀತಾ ಇತ್ತು ಅಂತೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಈ ಸತಿ ಎಕ್ಸಾಮಿನೇಷನ್ನ ಚೆನ್ನಾಗಿ ಮಾಡಿದ್ದೀವಿ. ಮಕ್ಕಳಿಗೆ ಸಹಾಯ ಹಸ್ತ ಬೇಕು ಅಂಥೇಳಿ ಎದ್ದು ಕಾಣಿಸ್ತಾ ಇದೆ. ಅದನ್ನು ಸಂಪೂರ್ಣವಾಗಿ ನಮ್ಮ ಇಲಾಖೆಯಿಂದ ನಾವು ಏನೇನು ಮಾಡಬೇಕು ನಾವು ಮಾಡ್ತಕ್ಕಂಥ ಜವಾಬ್ದಾರಿ ಆ್ಯಂಡ್ ಇಂಪ್ರೂವ್ ಮಾಡೋದಕ್ಕೆ ತುಂಬ ಇದೆ. ಅದು 1 ವರ್ಷದೊಳಗೆ ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ನಮ್ಮ ಇಲಾಖೆಯಲ್ಲಿದೆ. ಅದು ಮಾಡಬೇಕು. ಇಲ್ಲ ವೇರಿಯೇಷನ್ ನಾನು ಹೇಳಿದ್ನಲ್ಲ ವೈ ಅಂತ ನಿಮಗೆ ಗೊತ್ತಿದೆ. ನಾನು ಹೇಳ್ತಾ ಇರೋದು ವೇರಿಯೇಷನ್ ಇದೆ. ಹೋದ್ಸತಿಗೆ 3 ಎಕ್ಸಾಮು ಆದಮೇಲೆ ಈಗೇನು 11% ಡಿಫ್ರೆನ್ಸ್ ಬರುತ್ತೆ ಫಸ್ಟ್ ಎಕ್ಸಾಮಿಗೆ ನೀವು ಟೋಟಲ್ ತೊಗೊಂಡಾಗ. ಐ ಥಿಂಕ್ ಇನ್ನೊಂದು 3-4% ಗ್ಯಾರಂಟಿ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ ಗೊತ್ತಿದೆ. 3-4% ಅಂತೂ ಆಗಬೇಕು. ಅದನ್ನು ಪಾಸ್ ಮಾಡೋಕ್ಕಾಗಲ್ಲ. ಮಕ್ಕಳೇ ಅವಕಾಶಗಳನ್ನು ಕೊಟ್ಟು ನಾವು ಮಾಡಬೇಕಾಗತ್ತೆ. ಅದಕ್ಕೆ ಆರ್ಥಿಕವಾಗೂ ತೊಂದರೆ ಆಗಬಾರ್ದು. ಮಕ್ಕಳಿಗೆ ಮನೇಲಿ ದುಡ್ಡು ಕಟ್ಟೋದು ವೇಸ್ಟು ಬೇಕು ಅಂತ ಹೇಳಿದಾಗ ಮಕ್ಕಳಿಗೇನ ದುಡ್ಡಿರಲ್ಲ, ತಂದೆ ತಾಯಿ ಇರುತ್ತೆ. ದುಡ್ಡು ಕಟ್ಟೋದೆ ಅಂತ ಹೋಗಿ ದನ ಕಾಯಿ ಅಂದ್ಬಿಟ್ರೆ ನೋ, ಬೇಡ, ಏನು ಬೇಡ. ನಾನು ತಂದೆ ತಾಯಿಯವ್ರಿಗೆ ಮನವಿ ಮಾಡ್ತೀನಿ ತಮ್ಮ ಮೂಲಕ ಮಕ್ಕಳನ್ನು ಕಳಿಸಿ. ಅವ್ರು ಇನ್ನೂ ಪಾಸ್ ಆಗಿಲ್ಲ ಅನ್ನೋದು ಒಂದು ಬಿಟ್ಟರೆ ಫೇಲ್ ಆದವರು ಅಂದರೆ ಯಾರು ಪಾಸ್ ಆಗದೆ ಇರೋರು ಫೇಲ್ ಅಂತ ನಾನು ಹೇಳೋದಕ್ಕಾಗೋದಿಲ್ಲ. ದಟ್ ಐ ಕ್ಯಾನ್ ಸ್ಪೀಕ್ ಓನ್ಲಿ ಆನ್ ಫೈನಲ್ 3rd ಎಕ್ಸಾಮ್ ಬಂದಮೇಲೆ. ಸೊ ಎಕ್ಸಾಮ್ ಪ್ರೋಸೆಸ್ ಇಸ್ ಟೋಟ್ಲಿ ಡಿಫ್ರೆಂಟ್. ಆಮೇಲೆ ಈ ಸತಿ ಎಲ್ಲ ಗೊತ್ತಲ್ಲ, ಹೋದ ಸತಿ 100 ಮಾರ್ಕ್ಸಿಗಾಗೋದು, ಕೆಲವುದೆಲ್ಲ ಈಗ 80% ಪ್ರಾಕ್ಟಿಕಲ್ಸು ಇದೆಲ್ಲ ಇದೆ. ಬಟ್ ಲಾಸ್ಟ್ ಟೈಮ್ ಥರನೇ ಅದು ನಾನೀಗ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಇಂಪ್ರೂವ್ ಮಾಡೋದಕ್ಕೆ ಏನೇನು ಮಾಡಬೇಕು, ಗೋ ಆಲ್ ಔಟ್, ಸರ್ಕಾರದಿಂದ ಏನು ಸಹಕಾರ ಬೇಕು ನಾವೆಲ್ಲ ಮಾಡ್ತೀವಿ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿನ್ನೆ ಮತ್ತು ಮೊನ್ನೆ ಅವರಿಗೆ ಬ್ರೀಫಿಂಗ್ ಕೊಟ್ಟು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಮತ್ತು ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರು ಹೋಗಿ ಕೂತ್ಕೊಂಡು ಎಲ್ಲ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಹೆಂಗೆ ವಿಧಾನಸೌಧದಲ್ಲೂ ಕೂಡ ಹೇಳಿದರು, SSLC ಮಕ್ಕಳಿಗೆ ಆಲ್ ದ ಬೆಸ್ಟು, ನೋ ಗ್ರೇಸ್ ಮಾರ್ಕ್ಸ್, ಸೇಮ್ ಥಿಂಗ್ ವಿಲ್ ಫಾಲೋ. ಇವಾಗ ನಮಗೆ ಗೊತ್ತಿದೆ ಎಲ್ಲೆಲ್ಲಿ ನ್ಯೂನತೆಗಳಿದ್ದಾವೆ ಅಂತ. ಅದಕ್ಕೆ ನಾನು ನಿಮಗೆ ಆ 4th ಪೇಜ್ ಯಾಕೆ ನಾನು ಸ್ವಲ್ಪ ತಮಗೆ ಗಮನಕ್ಕೆ ತರ್ತೀನಿ ಅಂದರೆ, ಮಕ್ಕಳು ಆಲ್ಮೋಸ್ಟ್ ಅಬೌಟ್ 60%, ಐ ಮೀನ್ 90% ಎಲ್ಲ ಮಕ್ಕಳು 90 ಅಲ್ಲ, ಐ ಥಿಂಕ್ ಆಲ್ಮೋಸ್ಟ್ 95%, ಮೋರ್ ದೆನ್ 50% ತೊಗೊಂಡಿದ್ದಾರೆ. ದಟ್ ಈಸ್ ದ ಕ್ಯಾಚ್. ಅದೇ ನಮಗೆ ಆ ಫಾರ್ಮುಲಾನ ತೊಗೊಂಡು ಬೇರೆ ಕಡೆಗೆ ಇಂಪ್ಲಿಮೆಂಟ್ ಮಾಡಬೇಕಷ್ಟೆ. ಸೇಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನು ಅಂತೇಳಿ ಈಗಾಗಲೇ ನಾನು ಹೇಳಿಬಿಟ್ಟೆ. ಈಗ ನೆಕ್ಸ್ಟು ಕಾಲೇಜ್ ಶುರು ಆಗಸ್ಟಿಗೆ ವಿ ಹ್ಯಾವ್ ಟು ಬಿ ರೆಡಿ ಬಿಫೋರ್ ಓನ್ಲಿ. ಎಕ್ಸಾಮಿಗೆ ಕೋರ್ಸ್ 2nd ಎಕ್ಸಾಮ್ 3rd ಎಕ್ಸಾಮ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಅದು ಅವಕಾಶಗಳು ಮಾತ್ರ. ಫಸ್ಟ್ ಒನ್ನಿಗೆ ಯಾವ ರೀತಿ ನಾವು ಮುಂದೆ ತರಬೇಕು ಅಂತೇಳಿ ನಾನು ಇಲಾಖೆಗೆ ನಾನು ಮನವಿಯನ್ನು ಕೂಡ ನಾನು ಮಾಡ್ತಾಯಿದ್ದೀನಿ. ಸೆಕೆಂಡ್ ಎಕ್ಸಾಮಿಗೆ ಶುಲ್ಕ ಇಲ್ಲ ಅಂತ ಹೇಳಿದ್ವಿ, ಬಟ್ ಇಲ್ಲಿ ದಂಡ ರಹಿತ ದಿನಾಂಕ, ದಂಡ ಸಹಿತ ದಿನಾಂಕ. See, it's the prerogative of the Honorable Minister to announce. ನಾನು ಇವಾಗ ಮಾಡಿದ್ದೀವಿ, ಅದನ್ನು ಈಗ ರಿವೈಸ್ ಮಾಡಿ ನಾವು ಅದೊಂದು ಮಾಡಿದ್ರು. ನಾನು ಈಗ ನಾನು ಜೆರಾಕ್ಸ್ ಮಾಡೋದಕ್ಕಲ್ಲ. ಐ ಸೆ ನೋ, ಮಕ್ಕಳಿಗೆ ನಾವು ಸ್ಟ್ರಿಕ್ಟ್ ಮಾಡಿಬಿಟ್ಟು ಕಲಿಕೆಯಲ್ಲಿ ನಮ್ಮಿಂದ ತೊಂದರೆ ಆಗಿರೋದ್ರಿಂದ ಅವ್ರಿಗೆ ಅವಕಾಶಗಳ ಕೊರತೆಯನ್ನು ನೀಗಿಸಿದ್ದೀವಿ. ನಾವೀಗ ಅವಕಾಶಗಳು ಕೊಡೋದ್ರಿಂದ ಒಂದು ಕಡೆಗೆ ಟೀಚಿಂಗ್ ನೋಡ್ಕೊಳ್ಳಿ, ಮತ್ತು ಆರ್ಥಿಕ ಹೊರೆ ಯಾಕೆ ಹಾಕ್ತೀರಾ? ಎಷ್ಟೇ ದುಡ್ಡು ಖರ್ಚಾದ್ರೂ ನಮ್ಮ ಇಲಾಖೆಯಿಂದ ನಾವು ಮಾಡೋಣ. ಸರ್ಕಾರದಿಂದ ನಾನು ಅದೇ ಹೇಳಿದ್ನಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಏನಂದರು, ಅವಕಾಶಗಳು ಕೊಡಿ ಅವರಿಗೆ, ನಾವು ಸರ್ಕಾರ ನಾವು ಏನೇ ಖರ್ಚಿದ್ರೂ ನಾವು ನೋಡ್ಕೊಳ್ಳೋಣ ಅಂತ. ಇದಕ್ಕೆಲ್ಲ ನನಗೇನು ಅನಿಸುತ್ತೆ, ಇದನ್ನೆಲ್ಲ ನೋಡಿದಾಗ ಅನಾಲಿಸಿಸ್, ಈಗ ನೀವು ತಾವು ಕೇಳಿದ್ರಿ ನಮ್ಮ ಸ್ನೇಹಿತರು, ನಿಮಗೆ ತೃಪ್ತಿ ಇದೆಯಾ ಅಂತ. ಇಂಪ್ರೂವ್ ಮಾಡೋದಕ್ಕೆ 100% ಅವಕಾಶ ಇದೆ. ತೃಪ್ತಿ ಅಲ್ಲ, ಯಾಕೆ ಕಮ್ಮಿ ಆಯಿತು, ಅದು ಫೇರ್ ಇನಫ್ ತಾನೆ. ದಟ್ ಈಸ್ ನಾಟ್ ಎ ರೀಸನ್. ಬಟ್ ನಾವು ಇನಿಷಿಯೇಟ್ ತೊಗೊಳ್ಳೋದಕ್ಕೆ ನನ್ನ ಕಣ್ಮುಂದೆ ನಂದು ಏನು ತಪ್ಪಾಗಿದೆ ಅಂತ ಹೇಳಿ ಕಾಣಿಸ್ಕೊಳ್ಳಿಲ್ಲ ಅಂದರೆ ಹಿಂದಿನವ್ರಿಗೆ ನಾನು ಬ್ಲೇಮ್ ಮಾಡ್ಕೊಂಡು ಕೂತ್ಕೊಳ್ಳೋ. ಆಯಿತು, 2 ವರ್ಷ ಆಯ್ತು ನಾವು ಬಂದು, ಇನ್ನು ಬ್ಲೇಮ್ ಮಾಡ್ತಾ ಕೂತ್ಕೊಳ್ಳ ನಾನು. ಅದಕ್ಕೆ ನಾವೇನು ಮುಂದೆ ಮಾಡಬೇಕು ಅನ್ನೋದೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು. ಅದಕ್ಕೆ ಅವ್ರು ಹೇಳಿದರು, ನೋ, ನೀವು ಯಾವುದೇ ಕಾರಣಕ್ಕೂ ಏನು ಪ್ರಾಕ್ಟಿಕಲಿ ನಿಮ್ಗೆ ಏನು ಕಾಣಿಸುತ್ತೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಡೋಂಟ್ ಟ್ರೈ ಟು ಹೆಲ್ಪ್ ದೆಮ್ ಔಟ್ ಇನ್ ಎಕ್ಸಾಮಿನೇಷನ್ಸ್ ಅಂತ. ಐ ಥಿಂಕ್ ಇಟ್ ಇಸ್ ಫೇರ್ ಇನಫ್, ನನ್ನ ಅನಿಸಿಕೆ. ಬಟ್ ಒಂದು ದಯವಿಟ್ಟು ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ, ನೀವೆಲ್ಲ ಸ್ವಲ್ಪ ನನಗೆ ಹೆಲ್ಪ್ ಮಾಡಬೇಕು. ಮಕ್ಕಳಿಗೆ
ಇನ್ನೂ ಎಕ್ಸಾಮಿನೇಷನ್ ಪ್ರೋಸೆಸ್ ಆಗಿಲ್ಲ. ಐ ಆಮ್ ಯೂಸಿಂಗ್ ದಿಸ್ ವರ್ಡ್ ವೆರಿ ಟೆಕ್ನಿಕಲಿ. ಇನ್ನೂ 2-3 ಅವಕಾಶ ಇದೆ. ಈಗ ನೀವು ಒಲಿಂಪಿಕ್ಸಿಗೋ ಇಲ್ಲ ಯಾವುದ್ರಲ್ಲೋ ಮಕ್ಕಳಿಗೆ ಒಂದೇ ಸತಿ ಜಂಪ್ ಮಾಡಿಬಿಟ್ಟು ಕಳಿಸ್ಬಿಡ್ತೀರಾ, ಹೋಗೋ ಇಷ್ಟು ಮಾಡಿದೆ ಇನ್ನೊಂದು ಸತಿ ಹೋಗೋ. ಸೊ ಆ ಮ್ಯಾಟ್ರಲ್ಲೇ ಅದೇ ದಿವಸ ಅದೇ ಅವರಲ್ಲಿ ಜಂಪ್ ಮಾಡಿಸಿ ಅವ್ರು ಗೋಲ್ಡ್ ಮೆಡ್ಲು ಇಲ್ಲ ಬ್ರಾನ್ಸ್ ಇರೋರು ಗೋಲ್ಡ್ ಮೆಡ್ಲು ಇಲ್ಲ ಗೋಲ್ಡ್ ಮೆಡಲ್ ಅವ್ರನ್ನ ಸೋಲ್ಸ್ ಅಂದರೆ ಗೋಲ್ಡ್ ಮೆಡಲ್ ತೊಗೊಂಡವ್ನು ಅಲ್ಲೇ ಇರ್ತಾನೆ, ಬಟ್ ಬೇರೆಯವ್ರನ್ನ ಅವ್ರು ಬೀಟ್ ಮಾಡಿ ಅವಕಾಶಗಳು ಕೊಡಬೇಕು ಅನ್ನೋದು ಒಂದು ಬಿಟ್ಟರೆ ಇನ್ನೇನಿಲ್ಲ. ಸರ್, ಈಗ ನೀವೇ ಹೇಳಿದ್ರಿ 2 ಸರಿ ನಮ್ದು ಅವಕಾಶ ಇದೆ ಮಕ್ಕಳಿಗೆ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಅಂತ. ಬಟ್ ಈಗ 3ನೇ ಸರಿ ಬರೆಯುವಂಥವ್ರಿಗೆ CET ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ನಾವು ಅವಕಾಶ ಇಲ್ಲ ಅಂತ. ಇಲ್ಲ, ಅರ್ಥ ಆಗಲಿಲ್ಲ ನನಗೆ. ಈಗ ನೀವು 2 ಸರಿ ಎಕ್ಸಾಮ್ ಬರೀತಾ ಇದ್ದೀರಾ, 2 ರಾಂಗ್ ಅಲ್ಲಮ್ಮ? ಇಲ್ಲ, ಒಂದು ನಿಮಿಷ ಇದನ್ನ ತಗೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ಅವಕಾಶಗಳಿದೆ. ನೀವು ಇಲ್ಲ ಅಂತ ಹೇಳಿದ ತಕ್ಷಣ ನನಗೆ ಕನ್ಫ್ಯೂಷನ್ ಆಗ್ಬಿಡ್ತು. ಈಗ ನಾವು ಸೆಕೆಂಡ್ ಎಕ್ಸಾಮ್ ರಿಸಲ್ಟೇ ಒಂದು ನಿಮಿಷ ಅಲ್ಲ ಚಂದ್ರಹಾಸ್ ಅವರೇ, ಇಲ್ಲ ಒಂದು ನಿಮಿಷ. ಐ ವಾಂಟ್ ಟು ಅಲ್ಲಲ್ಲ ಒಂದು ನಿಮಿಷ ಇಟ್ ಇಸ್ ರಾಂಗ್. ಅದಕ್ಕೆ ನಾನು ಹೇಳ್ತಾ ಇರೋದು, ನಿಮಗೆ ಬೈ ಚಾನ್ಸ್ ಅವಕಾಶ ಇದೆಯಲ್ಲೋ ನಾನು ಅದನ್ನ ಏನೂ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ ಅನ್ಲೆಸ್ ಐ ನೋ. ಯಾಕೆ ನಾನು ಡೇಟ್ ಇವತ್ತೇ ಕೊಡ್ತಾ ಇದ್ದೀನಿ ಅಂದರೆ, ಅವಕಾಶ ಇಲ್ಲ ಅಂದರೆ ನೀವು ಸೆಕೆಂಡ್ ಎಕ್ಸಾಮೇ ತೊಗೊಂಡು ಯು ಹ್ಯಾವ್ ಟು ಪಾಸ್, ಕರೆಕ್ಟಾ? ಇಲ್ಲ ಅಂದರೆ ಅವಕಾಶ ಇದೆ ಅಂದರೆ ಅಲ್ಲ, ಅವಕಾಶ ಇರಲಿ, ಕೊಡೋಣ ಅವಕಾಶ. CET ಅವ್ರಿಗೂ ಮಾತಾಡೋಣ, ಅದೇನು ಇದಂತ ಹೇಳಿಲ್ಲ. ಅವಕಾಶ ಇದೆ ಅಂದಾಗ ಅಟ್ಲೀಸ್ಟ್ 9th ನೋಡಿ. ಲಾಸ್ಟ್ ಟೈಮು ನೀವು ನೋಡಿ ಅದರೊಳಗೆ 24th 9th ವಿ ಹ್ಯಾವ್ ಅಡ್ವಾನ್ಸ್ಡ್ ಆಲ್ಮೋಸ್ಟ್ 16 days ಬಿಫೋರ್. ಲಾಸ್ಟ್ ಟೈಮ್ ನೀವೆಲ್ಲ ಕೇಳಿದ್ರಿ ನನಗೆ, ಈ ಸೆಕೆಂಡ್ ಎಕ್ಸಾಮ್ ಮನ್ಸಿಗೆ ಬಂದಂಗೆ ಹೇಳ್ತೀರಾ, ಇಲ್ಲ ಮುಂದಿನ ವರ್ಷ ಫಸ್ಟ್ ಟೈಮ್ ನಾವು ಮಾಡ್ಬೇಕಾರೆ. ಯಾಕೆಂದ್ರೆ ಕೆಲವ್ರು ಹೋದ ಸತಿ ನಂಗೆ ಕೇಳಿದರು, ಹೇಮಂತ್ ಅವರು ಲಾಸ್ಟ್ ಟೈಮ್, ಹೇಮಂತ್ ಅಲ್ಲ ಮತ್ತೆ ಜಯಂತ್, ಸಾರಿ, ಲಾಸ್ಟ್ ಟೈಮು ನೀವು ಯಾರು ಗೊತ್ತಿಲ್ಲ, ಲಾಸ್ಟ್ ಟೈಮ್ ಕೇಳಿದ್ವಿ ನೀವು 3rd ಎಕ್ಸಾಮ್ ಮನ್ಸಿಗೆ ಬಂದಂಗೆ ಕೇಳ್ತೀರಾ ಹಾಕ್ತೀರಾ ಅಂತ. ಎಷ್ಟು ನಾವು ವರ್ಕೌಟ್ ಮಾಡಿದ್ದಾರೆ ಅಂದರೆ, ಹೋದ ಸತಿ ಇದೆಲ್ಲ ತೊಗೊಂಡು ಇವಾಗಲೇ ಕೊಡಿ. ಎ ಚೈಲ್ಡ್ ಕ್ಯಾನ್ ನಾಟ್ ಡೋಂಟ್ ಹ್ಯಾವ್ ಟು ಟೇಕ್ ಸೆಕೆಂಡ್, 3rd ತೊಗೋಬೋದು. ಬಟ್ ನಾನು ಹೇಳೋದು ಹಂಗಲ್ಲ, ಅವಕಾಶಗಳನ್ನು ಯಾವುದು ಕಳ್ಕೊಳ್ಬೇಡಿ, ಎಲ್ಲದನ್ನೂ ತಗೊಳ್ಳಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಹಾಂ, ಈ ವರ್ಷ ಮಾತ್ರ. ಯಾಕೆಂದರೆ ಸ್ವಲ್ಪ ಸ್ಟ್ರಿಕ್ಟು ಮತ್ತು ನಮ್ಮ ನೋಂದಣಿಗಳನ್ನು 1 ವರ್ಷಕ್ಕೆ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ. ಸೊ ಈ ವರ್ಷ ಮಾತ್ರ ಏನು ಎಕ್ಸಾಮಿಗೆ ತಗೊಳ್ತಾರೆ, ಪಾಸ್ ಆಗಲಿಕ್ಕೆ ಎಕ್ಸಾಮ್ ತಗೊಳ್ತಾರೆ, ಸೆಕೆಂಡ್ ಆ್ಯಂಡ್ 3rd ಎಕ್ಸಾಮ್, ಅವ್ರಿಗೆ ಯಾವುದೇ ಥರದ ಶುಲ್ಕ ಇರೋದಿಲ್ಲ, ಪರೀಕ್ಷಾ ಶುಲ್ಕ. ನಾನು ಹೇಳಿದ್ನಲ್ಲ, ಸ್ವಲ್ಪ ವಿಜಿಲೆನ್ಸ್ನ ಸ್ವಲ್ಪ ಆಗಿದೆ, ಬಟ್ ಅದು ಮುಂದೆ ತೊಗೊಳಕ್ಕೆ ಹೋಗಬೇಡಿ ಅಮ್ಮ. ಯಾಕೆಂದರೆ ಸೆಕೆಂಡಲ್ಲೂ ವಿಜಿಲೆನ್ಸ್ ಇರುತ್ತೆ, 3rdಲ್ಲೂ ವಿಜಿಲೆನ್ಸ್ ಇರುತ್ತೆ. ಸೊ ಲೆಟ್ ಅಸ್ ಸಿ, ಇಲ್ಲಾಂದ್ರೆ ಏನಾಗುತ್ತೆ, ಈಗ KPSC ಇದೇ ಮಕ್ಕಳು ಬರಿಬೇಕು, UPSC ಬರಿಬೇಕು, IAS, ದೇ ವಿಲ್ ಗೆಟ್ ಸ್ಟಕ್ ದೇರ್. ಸೊ ನಾವು ಕಳಿಸೋರನ್ನೇ ತಪ್ಪಾಗಿ ಕಳಿಸ್ಬಿಟ್ರೆ ನಾನು ನಿಮಗೆ ಅದು ನಿಮ್ಮ ಹತ್ರ ಬೇಷ್ ಅನ್ಸ್ಕೋಬೇಕು ಅಂತ ನಾನು ಅದಕ್ಕೆ ರೆಡಿ ಇಲ್ಲ. ಸೊ ನನ್ನ ಡ್ಯೂಟಿ ಏನಿದೆ ನಾನು ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಡ್ಯೂಟಿ ನಿಮ್ಮ ಪ್ರಶ್ನೆ, ಇಂಪ್ರೂವ್ ಮಾಡೋಕ್ಕೆ. ಅದಕ್ಕೆ ನಾನು ಹೇಳಿದ್ನಲ್ಲ, ತೃಪ್ತಿ ತಂದಿದೆಯಾ ಅಂತ. 100% ಇಂಪ್ರೂವ್ ಮಾಡೋದಕ್ಕೆ ತುಂಬ ಅವಕಾಶ ಇದೆ. ಈಗ ಐ ವಿಲ್ ಟೆಲ್, ಈ ಸತಿಗೆ ಆ ಥರದಕ್ಕೆ ಅವಕಾಶಗಳು ನಾವು ಕೊಟ್ಟಿದ್ದೀವಿ. ಎಷ್ಟು ಟೈಮ್ ಮಾಡ್ತೀರಾ ಪರೀಕ್ಷೆನ ಚೆನ್ನಾಗಿ ಮಾಡ್ಬೇಕು ಅಂತ ಹೇಳಿ ಹಾಫ್ ಅನ್ ಅವರ್ ಎಲ್ಲ ವೆಬ್ ಕಾಸ್ಟಿಂಗ್ ಕೂಡ ಕಟ್ ಮಾಡಿ ಅವಕಾಶ ಮಾಡಿಕೊಡ್ತಿದ್ದಾರೆ. ಆ ಥರ ಇಲ್ಲ, ಆರೋಪಕ್ಕೂ ಅದು ಸಾಬೀತಾಗೋದಕ್ಕೂ ಭಾಳ ಡಿಫ್ರೆನ್ಸ್ ಇರುತ್ತೆ. ಈ ಥರ ಆರೋಪ ನೀವು ಎಲ್ಲೇ ಕೊಟ್ರೇನು ಅವ್ರ ಆಫೀಸರ್ಸ್ ಮೇಲೆ ನಾನು ಎಲ್ಲ ಥರದ ಆ್ಯಕ್ಷನ್ ತಗೋತೀನಿ. ಅಲ್ಲ, ಒಂದು ನಿಮಿಷ. ಅದೇನಾಗಿದೆ, 0% ಸರ್ಕಾರಿ ಶಾಲೆಯಲ್ಲೂ ಇದೆ, ಅನುದಾನಿತ ಶಾಲೆಯಲ್ಲೂ ಇದೆ, ಪ್ರೈವೇಟ್ ಶಾಲೆಯಲ್ಲೂ ಇದೆ. ಓಕೆ, ಸೊ ಪ್ರೈವೇಟ್ ಶಾಲೆ ಅಂದಾಗ ಏನು ಪ್ರಾಕ್ಟೀಸಸ್ ಆಗಿರ್ಬೋದು, ಅನುದಾನಿತ ಶಾಲೆಯಲ್ಲಿ ಯಾಕೆ ಅವ್ರು ಮಾಡಿರ್ಬೋದು, ಸರ್ಕಾರಿ ಶಾಲೆಯಲ್ಲಿ ನಮ್ಮ ಕೊರತೆ ಆಗಿರೋದು, ಅದನ್ನು ತಿಳ್ಕೊಂಡು ನಮಗೆ ರಿಪೋರ್ಟ್, ಅದಕ್ಕೆ ಅದನ್ನು ನಾವು ಕೊಟ್ಟಿದ್ದೀವಿ. ವಿ ವಾಂಟ್ ಟು ಟೇಕ್ ಯಾರು 100% ಮಾಡಿದ್ದಾರೆ ಅದನ್ನೇ ಉದಾಹರಣೆ ತಗೊಳ್ತೀವಿ. ಅದಕ್ಕೆ ನಾನು 4th ಪೇಜ್ನ ನಾನು ಭಾಳ ಇಂಪಾರ್ಟೆಂಟಾಗಿ ಯಾಕೆ ತಗೋತಾ ಇದ್ದೀನಿ ಅಂದರೆ, ಒಂದು ಪರ್ಫಾರ್ಮೆನ್ಸ್ ಗ್ಯಾಪ್ ಇದೆ ಅಲ್ಲಿ, ಚೆನ್ನಾಗಿದೆ, ಅವ್ರನ್ನ ನೀವು ಉದಾಹರಣೆ ಹಾಕಿ ತಗೊಂಡು ಹೋಗಿ ಅಂತ ಹೇಳಿ ಮಾಡ್ಬೇಕಂತ. ಆಮೇಲೆ 0% ಇವಾಗಲ್ಲ, ವರ್ಷ ಯಾವಾಗಲೂ ಬರುತ್ತೆ, ಬಟ್ ಅದು ಜಾಸ್ತಿ ಆಗಬಾರ್ದು. ಈ ಸತಿ ಏನಾದ್ರು ಹೆಚ್ಚು ಕಮ್ಮಿ ಜಾಸ್ತಿ ಆಗಿದೆ, ರೀಸನ್ ಮತ್ತೆ ನಾನು ಚರ್ಚೆ ಮಾಡಲ್ಲ. ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಏನು ಮಾಡಬೇಕು, ಸೆಕೆಂಡ್ ಆ್ಯಂಡ್ 3rd ಎಕ್ಸಾಮಲ್ಲೂ ಕೂಡ 0 ಇಂದ ಅಟ್ಲೀಸ್ಟ್ ದೇ ಹ್ಯಾವ್ ಟು ಸ್ಟಾರ್ಟ್ 1 ಅಟ್ಲೀಸ್ಟ್.
ಅದನ್ನು ಈಗ ವಿ ಹ್ಯಾವ್ ಗಿವನ್ ದಮ್ ಟಾಸ್ಕ್. ಝೀರೋ ಹೋಗಿ ಕರ್ಸ್ಕೊಂಡು ನೀವೇ ಹೋಗಿ, ಡೈರೆಕ್ಟರ್ಸ್ ಹೋಗಿ, ಅಲ್ಲಿ ಜಾಯಿಂಟ್ ಡೈರೆಕ್ಟರ್ಸ್ ಇದ್ದಾರೆ, ಬೇರೆ ಬೇರೆ ಏರಿಯಾ ಡೈರೆಕ್ಟರ್ಸ್ ಇದ್ದಾರೆ, ಗೋ ಆ್ಯಂಡ್ ಸಿಟ್ ದೇರ್, ಸ್ಕೂಲ್ ಕಾಲೇಜಸ್ ಹೋಗಿ ಕೂತ್ಕೊಳ್ಳಿ ಅಂತ ಹೇಳಿದ್ದೀವಿ. ಕೆಲವು ಸತಿ ಮಾಡ್ತಾರೆ, ಕೆಲವು ಸತಿ ಮಕ್ಕಳಿಗೆ ಅಷ್ಟೇ ಇನ್ಪುಟ್ ಇದ್ದರೆ ನೀವು ಎಷ್ಟೇ ಅವ್ರಿಗೆ ಏನೇ ಮಾಡಿದ್ರೇನು ಪಾಪ ಮುಂದೆ ಬರಲ್ಲ. ಅಂದರೆ ಸೊ ಡಿಪಾರ್ಟ್ಮೆಂಟಲ್ಲಿ ಆರ್ ಕೋಚಿಂಗ್ ಸಿಸ್ಟಮ್ನಲ್ಲೇ ಫಸ್ಟ್ ಡೇಯಿಂದ, ಅಂದರೆ ಜೂನ್ 1 ಅವ್ರು ಜುಲೈ ಸ್ಟಾರ್ಟ್ ಆಗುತ್ತೆ, ಅವಾಗಿಂದನೇ ಅವರಿಗೆ ಪುಷ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿ. ಹೌದು, ನಾನು ಫಸ್ಟ್ ಅದಕ್ಕೆ ನಾನು ಹೇಳಿದ್ದೆ ನಿಮಗೆ, ಸರ್ಕಾರಿ ಕಾಲೇಜಸ್ಸಲ್ಲೂ ಕೂಡ. ಆಮೇಲೆ ಸರ್ಕಾರಿ ಕಾಲೇಜ್ ಅಲ್ಲಲ್ಲ ಫ್ಯಾಕಲ್ಟಿ ಅಲ್ಲ ನ್ಯೂನತೆ. ಆಮೇಲೆ ಇನ್ನೊಂದಮ್ಮ, ಈಗ ಯಾವುದೇ ದೊಡ್ಡ ಶಾಲೆಗಳಿಂದ ಕಂಪೇರ್ ಮಾಡೋಕ್ಕೆ ಹೋಗಲ್ಲ. ನನ್ನ ಡ್ಯೂಟಿ ಏನು ಎಜುಕೇಷನ್, ಫ್ರೀ ಎಜುಕೇಷನ್ ಕೊಡಬೇಕು ಅಂತ ನಮ್ಮದು ಡ್ಯೂಟಿ ಇದೆ, ನಾವು ಮಾಡ್ತೀವಿ. ಯಾರು ಬರ್ತಾರೆ ಕಾಲೇಜಿಗೆ, ಎಲ್ಲಿಂದ ಅವ್ರನ್ನ ಎಲ್ಲಿಗೆ ತರಬೇಕು, ಅವ್ರ ಮನೆ ಕೆಲಸ ಮಾಡಿ, ಇದೆಲ್ಲ ಇರುತ್ತೆ. ನಾನು ಐ ಕ್ಯಾನ್ ಗೋ ಇನ್ ಫಾರ್ ಮೋರ್ ಡೀಟೇಲ್ಸ್ ಇನ್ನೊಂದು 1-to-1 ಬೇಕಾದ್ರೆ ಡಿಸ್ಕಷನ್ಸಿಗೆ ಹೋದಾಗ ಯಾವ ಸೆಕ್ಟರ್ ಇರ್ತಾರೆ, ಮನೆಯಲ್ಲಿ ಕೆಲಸ ಮಾಡಿ ಬೇರೆ ಬೇರೆ ಕೆಲಸನೂ ಮಾಡ್ತಾರೆ, ವಾರದಲ್ಲಿ 3 ದಿವಸ ಹೋಗಿ 3 ದಿವಸ ಕೂಲಿ ಕೆಲಸ ಮಾಡಿ, ಇದೆಲ್ಲ ಇದ್ದಾವೆ. ನಾನು ಅದನ್ನ ಹೇಳಬಾರ್ದು, ನಾನು ಅದನ್ನ ಇಲ್ಲಿ ಮಾಡೋಕ್ಕೆ ಹೋಗಲ್ಲ. ಲೆಟ್ ಅಸ್ ಹ್ಯಾವ್ ಎ ಟಾಕ್. ಸೊ ಸರ್ಕಾರಿ ಶಾಲೆಗೆ ಬರೋದು ಈಗ ನಂದು ಅನುದಾನಿತ ಶಾಲೆ ಇದೆ, ನಾವೆಲ್ಲ ಹಳ್ಳಿ ಕಡೆಯಲ್ಲಿ, ಅಲ್ಲೂ ಪರ್ಸೆಂಟೇಜ್ ತುಂಬ ವೇರಿಯೇಷನ್. ಅದೇ ನನ್ನ ಊರಲ್ಲೇ ಸ್ವರ್ಗದಲ್ಲೇ ಪ್ರೈವೇಟ್ ಶಾಲೆ ಇದೆ, ಅವ್ರು ತಗೊಳ್ಳೋದು ಎಲ್ಲ 80%, 85% ಮೇಲೆ. ಸೊ ಅವ್ರಿಗೆ ಈಸಿ ಆಗುತ್ತೆ ನನಗೆ ಪಾಠ ಹೇಳ್ಕೊಡೋದಕ್ಕೆ. ಇಲ್ಲಿ ಬೆಸ್ಟ್ ಟೀಚರ್ಸ್ ಕಾಲೇಜಲ್ಲಿ ಇದ್ರೂ ಕೂಡ ಕೆಳಗಡೆಯಿಂದ ಬರ್ತಕ್ಕಂಥ ಮಕ್ಕಳು, ಅದಕ್ಕೆ ನಾನು ಹೇಳಿದ್ನಲ್ಲ, ಬೇಸು ನಮ್ದು ಹೆಂಗಿದೆ ಅಂದರೆ ಪ್ರೈಮರಿಯಲ್ಲಿ ಇಂಪ್ರೂವ್ ಮಾಡಬೇಕು, ದೆನ್ ಸೆಂಡ್ ದೆಮ್ ಟು ಮಿಡಲ್ ಸ್ಕೂಲ್, ದೆನ್ ಹೈಸ್ಕೂಲ್, ದೆನ್ ಟು PUC ಆ್ಯಂಡ್ ದೆನ್ ಇದು. ಸೊ ನಾವು ಕರೆಕ್ಷನ್ ಎಲ್ಲ ಕಡೆನೂ ಮಾಡಬೇಕು, ಬೇಸಲ್ಲೇ ಸ್ವಲ್ಪ ಕಲಿಕೆ ಇಲ್ಲ. ಅದಕ್ಕೆ ನಾವು ದಯವಿಟ್ಟು ನನ್ನ ಬಜೆಟಲ್ಲಿ ನೋಡಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿದ್ದು, ಸರ್ ಒಂದು ಕಡೆಗೆ ನೀವು ಸ್ಟ್ರಿಕ್ಟು ಅಂತ ಹೇಳ್ತೀರಾ, ನಾವು ಸ್ಟ್ರಿಕ್ಟ್ ಮಾಡಬೇಕಂತ ಇದು, ನಮಗೆ ಕಲಿಕೆಗೆ ಹೆಲ್ಪ್ ಮಾಡಿ ಅಂದಾಗ ಈ ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ದಾರೆ. ಈ ಸತಿ ಓದು ಕರ್ನಾಟಕ, ಗಣಿತ ಗಣಕ, ಅದನ್ನ ಸ್ಯಾಂಪಲಿಂದ ವಿ ಆರ್ ಗೋಯಿಂಗ್ ಸ್ಟೇಟ್ ವೈಸ್. ಕೆಲವು ಪೈಲಟ್ ಪ್ರಾಜೆಕ್ಟ್ ಮಾಡಿದ್ವಿ, ಸಕ್ಸಸ್ ಬಂದಿದೆ. ನಿನ್ನೆ ಒಂದು ಮಗು ನನಗೆ ಬಂದ್ಬಿಟ್ಟು ಅದ್ರ ಬಗ್ಗೆ ಮಾತಾಡ್ತು, ಫೋನ್ ಕರೆಯಲ್ಲಿ ಗಣಿತ ಗಣಕ ಯಾವ ರೀತಿ ಇಂಪ್ರೂವ್ ಮಾಡ್ತಾರೆ, ಫ್ರೀ ಕರೆಂಟಿಂದ ಹೆಂಗೆ ಇಂಪ್ರೂವ್ ಆಗ್ತದೆ. ನಾನು ಎವ್ರಿ ಪಬ್ಲಿಕ್ ಸ್ಪೀಚ್ ಆರ್ ಸ್ಕೂಲ್ ಐ ವಿಸಿಟ್. ನಿನ್ನೆ ಒಂದು ಶ್ರಮದಾನ ಮಾಡಿದೆ, ಒಂದು ಕಾಂಪೌಂಡಿಗೆ ದುಡ್ಡು ಕೊಡಲ್ಲ, ಬಜೆಟಲ್ಲಿ ಇಲ್ಲ, ಅದನ್ನ NREGಯಲ್ಲಿ ಮಾಡಬೇಕು. ಅದು NREGಯಲ್ಲಿ ಮಾಡಬೇಕು ಅಂತ ಹೇಳಿದಾಗ ನಾನೇ ಹೋಗಿ ಕೂಲಿ ಕೆಲಸ ಮಾಡಿ, ಡಿ ಸುಧಾಕರ್ ಅವರು ಕೂಡ ಸುಮ್ಮನೆ ಇದು ಮಾಡಿ ಕಾಂಪೌಂಡ್ ಮುಗಿಸ್ಬಿಟ್ಟೆ ಅಂತ ಹೇಳಲ್ಲ. ಈಗ ನಾವೇ ಉದಾಹರಣೆ ಆಗ್ಬೇಕು, ನಾನೇ ಶ್ರಮದಾನ ಮಾಡಿ ಒಂದು ಕಾಂಪೌಂಡ್ ಕಟ್ಟಿ, ಇನ್ನು ಬೇರೆ ಕಡೆಗೆ ಈಗಾಗಲೇ ಫೋನ್ ಮಾಡಿ ಸರ್ ನಮ್ಮ ತಾಲೂಕಿಗೂ ಬನ್ನಿ ಅಂತ ಕೆಲವರು MLA ಶಾಸಕರು ಮತ್ತು ಮಿನಿಸ್ಟರ್ಸ್ ಕೂಡ ಹೇಳಿದ್ರು, ವಿರೋಧ ಪಕ್ಷದ ಶಾಸಕರು ನಾನೇ ಬರ್ತೀನಿ ಅಂದ. ಈಗ ನನ್ನ ಸ್ಕೂಲ್ ಪ್ರಾಪರ್ಟಿ ನಾನೇ ಇಂಪ್ರೂವ್ ಮಾಡ್ಬೇಕು ತಾನೆ. ಏನು ಹೋಗಿ ಒಂದು ದಿವಸ ಕೆಲಸ ಮಾಡಿ ನಾನು ಉದಾಹರಣೆ ಆಗೋದಾದರೆ ಅದು ಒಳ್ಳೆ ಸಂದೇಶ ಹೋಗುತ್ತೆ ಅಂತೇಳಿ ಭಾವಿಸ್ತೀನಿ. ಆಮೇಲೆ ನನಗೆ ಆ ಥರ ಆಕ್ಟಿವಿಟಿ ಇಷ್ಟ, ನಾವೇ ಹೋಗಿ ಕೆಲಸ ಮಾಡೋದು ಇದು. ಬಟ್ ಪಾಠ ಹೇಳ್ಕೊಡೋಕ್ಕಾಗಲ್ಲ, ಯಾಕೆಂದರೆ ಅದು ಟೀಚರ್ಸೇ ಬೇಕಾಗ್ತದೆ. ಹಾಂ, ಅದು ಆ ಪ್ಯಾರಾಮೀಟರ್ಸ್ ಬಗ್ಗೆ ನಾನು ಅದು ಸೇಮೇ ಇರುತ್ತಲ್ಲ, ಅದೆಲ್ಲ ಇದೆ. ಅದು ಸೊ ಅಲ್ಲ ಅದು ಇವಾಗಿಂದಲ್ಲ, ಅದು 2013 ಸಹ. ಅದು ಯೂಶಲಿ ಕೊಡಲ್ಲ, ಬೇಕು ಅಂದ್ರೆ ಬೇಕಾದ್ರೆ ಅದಿದೆಯಾ? ಹಾಂ, ಪ್ರಾಕ್ಟೀಸ್ ಇದೆಯಾ? ಬೇಕಾದ್ರೆ ಕ್ಯಾನ್ ಯು ಪುಟ್ ಇಟ್ ಆನ್? ಅದು ಒಂದು 8,000 ಜನ, ಅಬೌಟ್ 8,000. ಈ ಮಾರ್ಜಿನಲ್ 3 ಮಾರ್ಕ್ಸ್ ಅಲ್ಲಿ ಆವ್ರೇಜ್. ಅದು ಬರೀ 8,000 ಚಿಲ್ಲರೆ. 8,000 ಚಿಲ್ಲರೆ. ಅಲ್ಲ, ಒಂದು ನಿಮಿಷ. ಸೊ PUC ನಲ್ಲಿ ವೆಬ್ಕಾಸ್ಟಿಂಗ್ ಮಾಡಿದ್ರೆ ಈಗ ಆಲ್ಮೋಸ್ಟ್ 7.7% ಡಿಗ್ರೀಸ್ ಆಗಿದೆ. ಸೊ ನೀವು ಇಷ್ಟು ದಿನ ಅಂದ್ರೆ ಇಂಟರ್ನೆಟ್ ಆಗಿರ್ತೀರ ಜಾಸ್ತಿ ಕಾಪಿ ಮಾಡ್ತಾ ಇದ್ರು, ಅದಕ್ಕೆ ಫಲಿತಾಂಶ ಜಾಸ್ತಿ ಮಾಡ್ತಾ ಇದ್ರು. ನಾನು ಅದನ್ನ ಹೇಳ್ಬಾರ್ದು. ನಾನು ಕೆಲವು ಕಡೆಗೆಲ್ಲ ಮಾಸ್ ಕಾಪಿಂಗ್ ವಿಡಿಯೋಸು ಮತ್ತು ಫೋಟೋಸ್ ಎಲ್ಲ ಏನು ಕೊಟ್ಟಿರೋದ್ರ ಮೇಲೆ ಹಿಂದೆ ನಾನು ಒಂದ್ಸತಿ ಮಿನಿಸ್ಟರ್ ಆದಮೇಲೆ ಇದನ್ನು ಸುಮಾರು 7-8 ವರ್ಷದಿಂದ ಡಿಸಿಷನ್ ತಗೋಬೇಕು. ಯಾಕೆ ಪೂರ್ವಕರು ತಗೊಂಡಿಲ್ಲ ನನಗೆ ಗೊತ್ತಿಲ್ಲ, ಅದು ಅವ್ರ ಉತ್ತರ ಕೊಡಬೇಕು.
ನಾನು ಬಂದಮೇಲೆ ನನಗನ್ನಿಸ್ತು ಅದು ಅವಶ್ಯಕತೆ ಇದೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ. ಯಾಕೆಂದರೆ ಮಕ್ಕಳು, ಯಾಕೆಂದರೆ ನನಗೆ UPSC ಮತ್ತು KPSC ಮತ್ತು IAS ಅಲ್ಲಿ ಕನ್ನಡ ಕೋಚಿಂಗ್ ಹೋಗೋರು, ಇಂಗ್ಲೀಷ್ ಕೋಚಿಂಗ್ ಹೋಗೋರು, ಮ್ಯಾಥ್ಸ್ ಕೋಚಿಂಗು, ಟೀಚರ್ ಯಾರು ದೊಡ್ಡವರು, ವಯಸ್ಸಾದವರು, ಯಾಕೆ ಐ ಥಿಂಕ್ ಈ ಥರ ಆಗಿರ್ಬೋದು ಅಂತ ನಾನು ಅನಾಲಿಸಿಸ್ ಮಾಡಿದೆ. ಅದನ್ನು ನಾನು ಹೇಳ್ಕೊಳ್ಳಿಲ್ಲ ಹೊರಗೆ. ನಾನು ಏನು ಕೆಲಸ ಮಾಡಬೇಕು, ನಾನು ಮಾಡಿದ ಮೇಲೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದ ಮೇಲೆ CBSE ಅವ್ರು ಮಾಡ್ತಾ ಇದ್ದಾರೆ, ಈಗ KPSC ಅವ್ರು ಮಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ಅ ಜನರಲ್ ಪ್ರಾಕ್ಟೀಸ್ ದಟ್ ಇಟ್ ಹ್ಯಾಸ್ ಟು ಬಿ ವಾಚ್ಡ್. ಸೊ ನನ್ನಿಂದ ಆಯಿತು ಅನ್ನೋದ್ರ ಬದಲು ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ, ಬೇರೆಯವ್ರು ಅದನ್ನ ಉಪಯೋಗ ಮಾಡಿಕೊಂಡು ಅದೇ ಸಿಸ್ಟಮ್ನ ಅನ್ನೋದಕ್ಕೆ ನಾನು ಅದನ್ನ ಇದು ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಅದನ್ನು ಅದು ಕೂಡ ಕಾರಣ ಇರ್ತದೆ, ಅದು ಕೂಡ ಕಾರಣ ಇರ್ತದೆ, ಅದು ಕೂಡ ಕಾರಣ ಇರ್ತದೆ. ಕಾಲೇಜಸ್ ಲಿಸ್ಟ್ ವೆಬ್ಸೈಟ್ ಅಂತ ಹೇಳ್ಬೋದು ಸರ್. ಓಕೆ, ಈಗ ಅಲ್ಲ ಒಂದು ನಿಮಿಷ, ನಮ್ಮ ವೆಬ್ಸೈಟಲ್ಲಿ ಈಗ ವಿತಿನ್ ಹಾಫ್ ಆನ್ ಅವರ್ 1 hour ಹಾಕಕ್ಕೆ ಹೇಳಿದ್ದೀವಿ. ನಂತರ ಅದು ಆ ಡೇಟಾ ಇಲ್ಲ ಯಾವ ಸ್ಕೂಲ್ ಅಂತ. ಸುಮ್ಮನೆ ನನಗೆ ಯಾಕೆಂದ್ರೆ ಟೂ ಮಚ್ ಡೇಟಾ ಇನ್ನೂ ಬಹಳಷ್ಟು ತುಂಬಾ ಇರ್ತದೆ. ಇನ್ನೂ ಬೇಕಾದ್ರೆ ಸಬ್ಜೆಕ್ಟ್ ಎಲ್ಲ ಇದೆ, ಏನಾದ್ರು ಇದು ಅದು ಕೊಡ್ತಾರೆ ಅಂತಾರಲ್ಲ, ಅಂತ ಬರೋದಿಲ್ಲ. ಅದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಲ್ಲಿ 2017 ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಸ್ ಅಂತ ಹೇಳಿ ಅದೊಂದು ಇಟ್ ಇಸ್ ನಾಟ್ ಕಾಲ್ಡ್ ಎಸ್ ಇಲ್ಲ, ಇವ್ರು ಅದನ್ನ ಹೋಗ್ಬೇಡಿ, ನಾ ಹೇಳ್ತಾ ಇದ್ದೀನಿ. ಗ್ರೇಸ್ ಅಂತ ಹೋಗು. ಜನರಲ್ ಗ್ರೇಸ್ ನ ಹೋದ್ಸತಿ ಅಂತೇಳಿ ಏನ್ ಮಾತಾಡಿತ್ತಲ್ಲ ಅದೆಲ್ಲ ಇರೋದಿಲ್ಲ. ಮಾನ್ಯ ಮುಖ್ಯಮಂತ್ರಿ ತೆಗೀರಿ ಅಂತ. ಇಲ್ಲ, ಅದನ್ನ ಡಿಸ್ಕ್ರಿಪ್ಷನ್, ಅದಕ್ಕೊಂದು ನೋಟಿಫಿಕೇಶನ್ ಇದೆ, ಅದನ್ನ ಡೌನ್ಲೋಡ್ ಮಾಡೋದಕ್ಕೆ ಪ್ಲೀಸ್ ಪುಟ್ ಇಟ್ ಆನ್ ದ ವೆಬ್ಸೈಟ್. ಅದನ್ನ ಉಪಯೋಗ ಆಗಿ ಪಾಸ್ ಆಗಿರೋದು 8200 ಚಿಲ್ಡ್ರೆ ಅಷ್ಟೇ. ನಂಬರ್ ಕೊಡ್ಬೋದು. ಆಮೇಲೆ ಅದರಲ್ಲಿ ಎಷ್ಟು ಜನರು, ಅದ್ರಲ್ಲಿ 3% ಎಷ್ಟು ಕಷ್ಟ ಆಗುತ್ತೆ. ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಕನ್ನಡ ಇಂಗ್ಲಿಷ್ ಕನ್ನಡ ಲ್ಯಾಂಗ್ವೇಜ್ ನೀವು ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಬರೀ 56, ಅದು ಇಂಗ್ಲಿಷ್ 80 ಇದೆ. ಅದೇ ನೀವು 10% ಇದರಲ್ಲಿ ತೊಗೊಂಡ್ರೆ ಬರೀ 11 ಮಕ್ಕಳು ಮಾತ್ರ ಇಂಗ್ಲೀಷ್ ತೊಗೊಂಡ್ರೆ ಅಂದ್ರೆ ಭಾಳ ಡಿಫ್ರೆನ್ಸ್. ಯು ಹ್ಯಾವ್ ಟು ಬ್ರಿಂಗ್ ಇನ್ ದಟ್. ಅದೆಲ್ಲ ಕೋಚಿಂಗು, ಟೀಚಿಂಗು ಇದು. ಅದೇ ಇಲ್ಲ, ಅವರಿಗೂ ಗೈಡೆನ್ಸ್ ನಮ್ಮ ಇಲಾಖೆಯಿಂದ ಏನು ಕೊಡಬೇಕು, ಮತ್ತೆ ನಾಳೆ ದಿವಸ ಈ ತರ ಮಾಡಿದ್ರೆ ಪರ್ಫಾರ್ಮೆನ್ಸ್ ಕಮ್ಮಿ ಇರೋದ್ರಿಂದ ಅಲ್ಲಿ ಪಕ್ಕದಲ್ಲಿ ಕಾಲೇಜಸ್ ಹೆಂಗಿದೆ, ಸ್ಕೂಲ್ಸ್ ಹೆಂಗಿದೆ ಅಂತ ಸರ್ಕಾರದಿಂದ ಏನಾದ್ರು ಸಹಾಯ ಮಾಡ್ಬೋದು. ಈಗ 0% ಅಂದಾಗ ಏನಾಗ್ತದೆ, ಆಬ್ವಿಯಸ್ಲಿ ಆ ಮಕ್ಕಳು ಅಷ್ಟು ಕಾಲೇಜಿಗೆ ಹೋಗಲ್ಲ. ಹಂಗಾರೆ ನಾನು ಅವೈಲಬಿಲಿಟಿ ಕೊಡಬೇಕಲ್ಲ. ಸರ್ಕಾರಿ ಶಾಲೆ ಇತ್ತು ಅಂದ್ರೆ ನಾನು ಹೇಳ್ತೀನಿ ನೀವು ಈ ಕಡೆ ಬಂದ್ಬಿಡಿ. ಅವ್ರಿಗೂ ಅದನ್ನೆಲ್ಲ ಈಗ ಕುತ್ಕೊಂಡು ವರ್ಕೌಟ್ ಮಾಡಬೇಕು. ಪ್ರೈವೇಟಲ್ಲಿ ಐ ವಾಸ್ ಲಿಟಲ್ ಶಾಕ್ಡ್. ಪ್ರೈವೇಟು ಮತ್ತು ಅನುದಾನಿತ ಶಾಲೆಯಲ್ಲಿ 0% ಬರೋದಕ್ಕೆ ಕಾರಣಗಳು ಏನಾದ್ರು ಬ್ಯಾಕಲ್ಲಿ ಇನ್ನೇನೋ ಇರ್ಬೋದಾ ಅಂತ. ಜಸ್ಟ್ ಟು ರನ್ ದ ಇನ್ಸ್ಟಿಟ್ಯೂಷನ್ನು ಅನುದಾನ ಪಡೆಯೋದಕ್ಕಿರ್ಬೋದು. ಕೆಲವು ಎಕ್ಸಾಂಪಲ್ಸ್ ಇದೆ. ಕೆಲವ್ರು ಏನು ಮಾಡ್ತಾರೆ, ಅನುದಾನ ಪಡೆಯೋದಕ್ಕೆ ಮಕ್ಕಳ ಸಂಖ್ಯೆನೇ ಸುಮ್ಮನೆ ತೋರಿಸೋದು. ಅದಕ್ಕೆ ಈ ಸತಿ ಎಲ್ಲ ಸ್ಯಾಟ್ಸ್ ನೀವು ನೋಡಿದ್ದೀರ, ಬಜೆಟಲ್ಲೂ ಕೂಡ ಫೇಶಿಯಲ್ ಅಟೆಂಡೆನ್ಸು, ಸ್ಯಾಟ್ಸು ಇದನ್ನೆಲ್ಲ ಸ್ಟ್ರೀಮ್ ಲೈನ್ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಾನೇನು ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ನಿಮ್ಮ ತಾಲೂಕಿನಲ್ಲೇ ಹೇಳಿದ್ರಿ, ಮೇಡಮ್ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ 80% ಅವ್ರಿಗೆ ಈಸಿಯಾಗಿ ಪಾಸ್ ಆಗ್ತಾರೆ, ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಸೊ ಕಡಿಮೆ ತಗೊಂಡಿರೋ ಪರಿಸ್ಥಿತಿಗಳು ಏನು ಸರ್? ಯಾಕಂದ್ರೆ ಸಾಕಷ್ಟು ಕಾಲೇಜುಗಳಲ್ಲಿ ನಿಮ್ಮ ಶಿವಮೊಗ್ಗ ಬೆಂಗಳೂರು ಸಾಕಷ್ಟು ಡಿಗ್ರೀಸ್ ಇರುವಂಥದ್ದು ಒಂದು 70% ಶಾಲೆ ಅವ್ರಿಗೆ ಸಹಾಯ ಮಾಡಬೇಕು. ಹಾಂ, ಅವ್ರ ಸೆಕ್ಷನ್ ಬೇರೆ ಮಾಡ್ತಾರೆ. ಸೊ ಅದಕ್ಕೆ ಏನು ಆಕ್ಷನ್ ತಗೋತಾರೆ ಸರ್ಕಾರದಿಂದ? ಅಂದರೆ ಅವ್ರಿಗೆ ಸೇರಿಸ್ಕೊಳ್ಳಲ್ಲ ಅಂದರೆ ಅಡ್ಮಿಷನ್ ತಗೊಳ್ಳಲ್ಲ, ಯಾಕಂದ್ರೆ ಪರ್ಸೆಂಟೇಜ್ ಡೌನ್ ಆಗ್ತದೆ. ನೀವು ಹೇಳಿದ್ರೆ ನೋಡಿ, ನಮ್ಮ ಮನೆಗೆ ಬರ್ತಾರೆ, ಸರ್ ನನಗೆ ಈ ಶಾಲೆಯಲ್ಲಿ ಸೀಟ್ ಬೇಕು ಅಂತ. ನಾನು ಅದಕ್ಕೆ ಹೇಳ್ತೀನಿ, ಅಲ್ಲೊಂದು ಒಳ್ಳೆ KPS ಶಾಲೆನ ಈಗ ಮಾಡ್ತಾ ಇದ್ದೀವಿ, ಅಲ್ಲಿ ಬಂದು ಸೇರ್ಸಪ್ಪ, ಫ್ರೀಯಾಗಿ ಕೊಡ್ತೀನಿ ಅಂತ. ಗೌರ್ಮೆಂಟ್ ಶಾಲೆಗಳನ್ನ ಅಲ್ಲ, ನೀವೊಂದು ಕ್ವಶನ್ ಕೇಳ್ತಾ ಇದ್ದೀರಾ, ಯಾರ ಮೇಲೆ? ಐ ಡೋಂಟ್ ಥಿಂಕ್ ಸೊ. ನಮ್ಮ ಲಾ ಅಲ್ಲಿ ಪ್ರೈವೇಟ್ ಶಾಲೆಗೆ ಶುಲ್ಕದ ಕಂಟ್ರೋಲಿಗೆ ಹೋದ ತಕ್ಷಣ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಸೊ ನನ್ನ ರೈಟ್ಸ್ ಬರೋದಿಲ್ಲ. ರೈಟ್ ಆಫ್ ಎಜುಕೇಷನ್ ಆ್ಯಕ್ಟ್ ಬಂದಾಗ ನೀನು ಕ್ಲೋಸ್ ಮಾಡು ಅಂತ ಹೇಳಕ್ಕಲ್ಲ. ಅವ್ನು ನಾಮ್ಸಲ್ಲಿ ಇದ್ಬಿಟ್ಟು ಬಂದರೆ ನಾವು ಅದನ್ನ ಪ್ಯಾರಾಮೀಟರ್ಸ್ನ ಇವಾಗ ಹೇಳಿದ್ರಲ್ಲ, ಪ್ರೈವೇಟ್ ಶಾಲೆಯಲ್ಲೂ ಕ್ವೈಟ್ ಶಾಕ್ ದಟ್ 90 ಸ್ಕೂಲ್ಸ್ ಕಾಲೇಜಸ್ ಆರ್ 0 ಅಂತ. ನಾನೇ ಶಾಕು. ಯಾಕೆಂದರೆ ನಾವು ಸರ್ಕಾರಿ ಶಾಲೆನೇ ಕಾನ್ಸಂಟ್ರೇಟ್ ಈಗ ಅವ್ರನ್ನೂ ಈಗ ಅಧ್ಯಾಯಕ್ಕೆ ತಗೊಳ್ಬೇಕಾಗತ್ತೆ ಇಂಥ ಇವ್ರನ್ನ. ಯಾಕೆಂದರೆ ಎಂಡ್ ಆಫ್ ದ ಡೇ ನಮ್ಮ ಮಕ್ಕಳೇ ಅಲ್ಲೂ ಕೂಡ ಹೋಗ್ತಾ ಇದ್ದಾರಲ್ಲ, ಅಲ್ಲಿ ನ್ಯೂನತೆಗಳು ಮೋಸ್ಟ್ಲಿ ಯೂಸ್ ಆಗ್ಬೋದಾ ನನಗೆ ಗೊತ್ತಿಲ್ಲ. ಅದೇನು ಗೊತ್ತಿಲ್ಲ, ನನಗೆ ಡೇಟಾ ಇಲ್ಲ. ಅದನ್ನು ಈಗ ತಗೊಂಡು ಮೇನ್ ಸ್ಟ್ರೀಮಿಗೆ ಮತ್ತು ಅವ್ರಿಗೆ ಏನು ಪ್ಯಾರಾಮೀಟರ್ಸ್ ಹಾಕಬೇಕಾಗ್ತದೆ, ಮಕ್ಕಳಿಗೆ ಸ್ಕೂಲಿಗೆ ಸೇರಿಸಿ ಪಾಠನೇ ಹೇಳ್ಕೊಡ್ಲಿಲ್ಲ ಅಂದರೆ ಸಿಕ್ಕಾಕೊಂಡ್ಬಿಡ್ತೀವಿ ನಾವು. ಸೊ ಅದನ್ನು ಈಗ ನೋಡಬೇಕು. ಇಟ್ ಈಸ್ ಓನ್ಲಿ 90, ಬಟ್ 0% ತಗೋಬೇಕು, 10% ತಗೋಬೇಕು. ಎಲ್ಲವನ್ನೂ ಸ್ಟಡಿ ಮಾಡೋಕ್ಕೆ ಹೇಳಿದೆ. ನಾವು ಬರೀ 100 ಹೆಂಗೆ ಕೊಟ್ಟಿದ್ದೀವಿ,
ಎಲ್ಲ ಕ್ಯಾಟಗರಿದು ತಗೊಳ್ಳಿ ಅಂತ 90%, 80%, ಇದು 10% ಆಲ್ಸೋ ಇಸ್ ಆಸ್ ಗುಡ್ ಆಸ್ 0% ಅಲ್ಲ. ಆಮೇಲೆ ಅಲ್ಲಿ ಮಕ್ಳಿಗೆ ಏನಾಗುತ್ತೆ, ಎಲ್ಲರೂ ಸುತ್ತಲೂ ಓದ್ದೇ ಇರೋ ಮಕ್ಕಳು ಸಿಕ್ಕಾಕೊಂಡ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಕ್ಲೋಸ್ ಮಾಡೋಣ, ಯಾಕೆಂದ್ರೆ ಪ್ರಶ್ನೆಗಳು ಬೇಡ. ಏನಾಗಿದೆ ಬೈಫರ್ಗೇಷನ್ ಇರ್ತಲ್ಲ, ರೋಡ್ ಬೈಫರ್ಗೇಷನ್ ಇದೆಯೇನೆ, ಯಾರಿಗೂ ಏನಾಗಿಲ್ಲ, ಪೇಪರ್ಸ್ ಎಲ್ಲ ಸೇಫ್ಟಿಯಾಗಿ ರೀಚ್ ಆಗಿದೆ. ಒಂದು ನಿಮಿಷ ಇದೆ. Exam 2 and 3 free examination admission only for girls and boys from SCND. ಹೌದು, ಈಗ ಸೆಕೆಂಡ್ ಅಂಡ್ ಥರ್ಡ್ ಎಕ್ಸಾಮ್ ಈ ವರ್ಷಕ್ಕೆ ಮಾತ್ರ ಎಲ್ಲರಿಗೂ ಫ್ರೀ. ಅಂದ್ರೆ ಸೆಕೆಂಡ್ ಎಕ್ಸಾಮ್ ಥರ್ಡ್ ಎಕ್ಸಾಮ್ ತಗೊಳ್ಳೋರಿಗೆ ಹಂಗೆ ತಗೊಳ್ಬೇಡಿ ದಯವಿಟ್ಟು, ಅದು ಬರೋಕ್ಕೆ ಹೋಗ್ಬೇಡಿ. ಆಮೇಲೆ ಅದಕ್ಕೆ ಇನ್ಯಾರೋ ವಿರೋಧ ಪಕ್ಷದವ್ರು ಏನು ಹೇಳ್ತಾರೆ, ಇಲ್ಲ ಇಲ್ಲ, ಸ್ಟಿಕ್ ಮಾಡಿದೀವಿ. ಆರ್ಥಿಕವಾಗಿ ಮನೇಲಿ ಈಗ ನಮ್ಮ ಮಗ ಫೇಲ್ ಆಗಿ ಬಂದಾಗ ನಮ್ಮಪ್ಪ ಬೈಲಿಲ್ಲ ನನಗೆ, ಫೇಲ್ ಆದಾಗ ಇನ್ನೊಂದ್ಸತಿ ಕಟ್ಕೊ ಅಂದ್ರು. ಬಟ್ ಏನಾದ್ರು ಆರ್ಥಿಕವಾಗಿ ಕಷ್ಟ ಆದಾಗ ಮೋಸ್ಟ್ಲಿ ಅವ್ರ ತಂದೆ ಯಾಕಂದ್ರೆ 200 ರೂಪಾಯಿ ವೇಸ್ಟ್ ಮಾಡ್ಬೇಕು, ಹೋಗೋ ದನ ಕಾಯ್ಕೆ ಅಂದ್ಬಿಟ್ರೆ ಐ ಥಿಂಕ್ ನಾನು ಹಂಗಾರೆ ಇಲ್ಲಿ ನಾವೆಲ್ಲ ಕುತ್ಕೊಂಡು ಏನು ಉಪಯೋಗ ಅನ್ನೋದು ಮನ್ಸಿಗೆ ನೋವಾಗುತ್ತೆ, ಅದು ಆಗಬಾರ್ದು ಅಂತ ಹೇಳಿ. ವಿ ವಾಂಟ್ ಟು ಹೆಲ್ಪ್ ದೆಮ್ ಟು ಟೇಕ್ ಸೆಕೆಂಡ್ ಅಂಡ್ ಥರ್ಡ್ ಚಾನ್ಸ್. ಅದನ್ನ ಇಲಾಖೆಯಲ್ಲಿ ನಾನು ಹೇಳಿದ್ನಲ್ಲ, ಫಸ್ಟ್ ಪರ್ಸನ್ ಇಂದ ಹಿಡಿದು ಲಾಸ್ಟ್ ಪರ್ಸನ್ ನಮ್ಮ ಡಿಪಾರ್ಟ್ಮೆಂಟು ಮತ್ತು ಔಟ್ಸೈಡ್ ದ ಡಿಪಾರ್ಟ್ಮೆಂಟ್ ವಿ ಆರ್ ಗೋಯಿಂಗ್ ಟು ಐಡೆಂಟಿಫೈ ದ ಚಿಲ್ಡ್ರನ್ಸ್ ಆ್ಯಂಡ್ ಗೆಟ್ ದಮ್ ಬ್ಯಾಕ್. ಅದಕ್ಕೆ ಬೆಸ್ಟ್ ಏನು ಅಂದರೆ, ನೀವು ಆರ್ಟಿಕಲಲ್ಲಿ ಸರ್ಕಾರ ಇಷ್ಟೊಂದು ಮಾಡ್ತಾ ಇದೆ, ಪರವಾಗಿಲ್ಲ ನೀವು ಹೋಗಿ ಅಂತ ಅದೊಂದು ಲೈನ್ ಸೇರಿಸ್ಬಿಟ್ರೆ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ಈಗ ನೀವೇ ತಾನೇ ಫಾಸ್ಟೆಸ್ಟ್ ಅವ್ರನ್ನ ರೀಚ್ ಆಗೋದು. ತಪ್ಪುಗಳನ್ನ ಸರಿ ಮಾಡೋದು ಒಂದು ಭಾಗ, ಆದರೆ ಈಗ ತಪ್ಪುಗಳನ್ನ ಸರಿ ಮಾಡೋದಕ್ಕೆ ಈಗ ಒಂದು ಅವಕಾಶಗಳು ಸಿಕ್ಕಾದ. ಲಾಸ್ಟ್ ಟೈಮ್ ಎಲ್ಲ ಮಕ್ಳಿಗೆ ಗೊತ್ತಾಗ್ಲಿಲ್ಲ ಸೆಕೆಂಡ್ ಅಂಡ್ ಥರ್ಡ್ ಎಕ್ಸಾಮ್ ಕಾನ್ಸೆಪ್ಟ್ ಏನು, ವೆಬ್ ಕಾಸ್ಟಿಂಗ್ ಅಂದರೆ ಅವ್ರು ಏನು ಬಿಟ್ರು, ಏನು ಗನ್ ಹಿಡ್ಕೊಂಡು ನಿಂತ್ಕೋತಾರ ಅಂತ. ಎಷ್ಟೋ ಜನರು ವೆಬ್ ಕಾಸ್ಟಿಂಗ್ ಮಾಡಬೇಡಿ ಅಂದ್ಬಿಟ್ರು. ನಿಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲ ಎಷ್ಟು ನಮಗೆ ಪ್ರೆಷರ್ ಇತ್ತು. ನಾವು ಅದು ಬಟ್ ನಮ್ಮನ್ನ ಬೇರೆಯವ್ರಿಗೆ ಕೂಡ ಕಾಪಿ ಮಾಡಿದ್ರೆ ವಿ ಆರ್ ಆನ್ ದ ರೈಟ್ ಟ್ರ್ಯಾಕ್ ಅಷ್ಟೇ. ಸಾರಿ, ನೀವು ಅದು SCPಗೆ ರೆಫರ್ ಮಾಡಿದ್ದೀವಿ. ನಾನು ಅವರಿಗೆ ಭಾಳ ಫಾಸ್ಟಾಗಿ ಕೊಡಿ ಅಂತ ಹೇಳಿದ್ದೀನಿ, ಯಾಕೆಂದರೆ ಎಲ್ಲ ಅಡ್ಮಿಷನ್ಸ್ ಆಗೋದ್ರಿಂದ ಅವರು ಆಯಿತು ಅಂತ ಹೇಳಿದ್ದಾರೆ. ಅದರಿಂದ ಅವರಿಂದ ಏನೂ ಬಂದಿಲ್ಲ, ರೈಟಿಂಗಲ್ಲೇ ಕೊಟ್ಬಿಟ್ಟಿದ್ದೀವಿ. ಪರಿಶೀಲನೆ ಮಾಡಿ ಅವ್ರು ಕೊಡ್ಬೇಕು, ಅವ್ರು ಕೊಡದೆ ನಾವು ಮಾಡೋಕ್ಕಾಗಲ್ಲ. ನೀವೇ ಇಲ್ಲ ಒಂದೇ ನಿಮಿಷ, ಇಲ್ಲ ಅಂತ ಒಂದು ನಿಮಿಷ, ಬಜೆಟ್ ತೆಗೆದು ಓಪನ್ ಮಾಡಿ. ಈ ಸತಿ ಲ್ಯಾಬ್ಸ್ನ ಜಾಸ್ತಿ ಕೊಟ್ಟಿದ್ದೀವಿ. PUCನ ನೀವಿಲ್ಲ ಅಂತ ಹೇಳಿದ್ರಿ. ಎಲ್ಲ ಆದರ್ಶ ಸ್ಕೂಲ್ನ ವಿ ಹ್ಯಾವ್ ಕನ್ವರ್ಟೆಡ್ ಆಲ್ ಆದರ್ಶ ಸ್ಕೂಲ್ ಟು PUC. KPSನ ಯಾಕೆ ಮಾಡಿದ್ವಿ? KPS ಇಸ್ LKG to 12th ಸ್ಟ್ಯಾಂಡರ್ಡ್. ದೀಸ್ ಆರ್ ಆಲ್ ಪ್ರೋಗ್ರೆಸಿವ್. ಇಲ್ಲ ಅಂತ ಹೇಳಬೇಡಿ. ಅದು ಇಲ್ಲದೆ ಇರೋದ್ರಿಂದ ಡೈರೆಕ್ಟಾಗಿ ಅದು ಮಾಡೋಕ್ಕಾಗಲ್ಲ. ಇಲ್ಲಿ ಕೆಲವು ಇಂಡಿವಿಜುವಲ್ ಕಾಲೇಜಸ್ ಮಾತ್ರ ಅಂತ ಇದೆಯಲ್ಲ, ಅಲ್ಲಿ ಚೆನ್ನಾಗಾಗುತ್ತೆ. ಅಟ್ಯಾಚ್ ಮಾಡಿದಾಗ ಡೌನ್ ಆಗುತ್ತೆ. ಅವಾಗ KPS ಅಲ್ಲಿ ಒಳ್ಳೆ ಫೆಸಿಲಿಟಿ ಕೊಟ್ಟಾಗ ಇಂಪ್ರೂವ್ ಆಗುತ್ತೆ. ಇದೆಲ್ಲ ವರ್ಕೌಟ್ ಮಾಡ್ತಾ ಇದ್ದೀವಿ. ಡೌನ್ಫಾಲ್ ಅಂತೂ ಇರಲ್ಲ. ಪರ್ಸೆಂಟೇಜಲ್ಲಿ ಡೌನ್ಫಾಲ್ ಆಗಿರೋದು ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್, ಐ ಡೋಂಟ್ ವಾಂಟ್ ಟು ಸೇ. ಬಟ್ ಇನ್ಮೇಲಿಂದ ಮುಂದಿನ ವರ್ಷದಿಂದ 100% ಇಂಪ್ರೂವ್ಮೆಂಟ್. ಅಲ್ಲ, ನಾನು ಅದಕ್ಕೆ ಏನಂತಾರೆ, ಫೇಶಿಯಲ್ ಅಟೆಂಡೆನ್ಸ್ ಅಂತಾರೆ. ಎಲ್ಲ ಮಾಡೋಣ, ಟೈಮ್ ಕೊಡಿ ನನಗೆ. ಟೀಚರ್ಸ್ ಯಾರು ಓಡಿ ಟೀಚರ್ಸ್ ರೂಲ್ಸೇ ಇಲ್ಲ, ಯಾರಿಗೂ ಇದೆಲ್ಲ ಇಲ್ಲ. ಟೀಚರ್ಸ್ ಟೆಕ್ನಿಕಲ್ ಇದಕ್ಕೆ ಹೋಗಕ್ಕಾಗ ಗೊತ್ತಿಲ್ಲ, ಬರಬೇಕಲ್ಲ ಅದು ಎಕ್ಸಾಮಿನೇಷನ್. ಒಂದು ನಿಮಿಷ, ಎಕ್ಸಾಮ್ ತುಂಬ ಚೆನ್ನಾಗಿ ನೀಟಾಗಿ ಆಯಿತು. ಐ ಆಮ್ ವೆರಿ ಹ್ಯಾಪಿ ಫಾರ್ ದ ಫಸ್ಟ್ ಟೈಮ್. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಹೇಳೇ ಬಿಟ್ರು. ಸ್ಪೀಕರ್ ಅವರು ಮಂಡನೆ ಮಾಡಿದ್ರು, ನಾನು ಸಪೋರ್ಟ್ ಮಾಡಿದೆ, ವಿರೋಧ ಪಕ್ಷದವರು. ಐ ಆಮ್ ವೆರಿ ಹ್ಯಾಪಿ. ಅಶೋಕ್ ಅವರು ಹೇಳಿದರು, ಮಧುವರು ತುಂಬ ಚೆನ್ನಾಗಿ ಅವ್ರ ಇಲಾಖೆಯಿಂದ ಎಕ್ಸಾಮಿನೇಷನ್ನ ಭಾಳ ಚೆನ್ನಾಗಿ ನೀಟಾಗಿ ಮಾಡ್ತಾ ಇದ್ದಾರೆ. ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಮಕ್ಕಳ ವಿಚಾರದಲ್ಲಿ. ಮತ್ತು JDS ಶಾಸಕರು ಬಾಲಕೃಷ್ಣ ಅವ್ರು ಹೇಳಿದರು. ಅದಾದ್ಮೇಲೆ ಸ್ಪೀಕರ್ ಅವ್ರು ಹೇಳಿದರು. ಅದಾದ್ಮೇಲೆ ನಾನು ಮಾತಾಡಿದೆ. ಅದಾದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾಗ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಎಲ್ಲ ಒಳ್ಳೆಯದು. ಯಾರಿಗೂ ಗ್ರೇಸ್ ಮಾರ್ಕ್ಸ್ ಇರೋದಿಲ್ಲ, ಆದರೆ ಅವರಿಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ, ಈ ದೇಶದ ಒಳ್ಳೆ ಪ್ರಜೆ ಆಗಲಿ ಅಂತ ಫಾರ್ ದ ಫಸ್ಟ್ ಟೈಮ್ ವಿಧಾನಸಭೆಯಲ್ಲಿ ಅಸೆಂಬ್ಲಿ ನಡಿಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಆ ಸಂದೇಶ ಕೊಟ್ಟಿದ್ದಾರೆ. ಒಂದು ಕಾನ್ಫಿಡೆನ್ಸ್. ಇದು PUC SSLC ಆಮೇಲೆ ಫೋನ್ ಮಾಡಿ.
ಯಾವಾಗಲೂ ಪಾಲಿಕೆರೆ ಮೇಲೆ 2,000 ರೂಪಾಯಿ ತಾಯಿಗೆ ಕೊಡ್ತಾರಲ್ಲ ಅದ್ರ ಕೊಡ್ತಾರೆ. ಎಲ್ಲರೂ ಲಂಚ್ ಅರೇಂಜ್ ಆಗಿದೆ ಅಂತ ಮಾಡಿ ಲಂಚ್ ಅಂಡ್ ನಾನು ನಿಮ್ಮ ಜೊತೆನೆ ಊಟ ಮಾಡ್ತೀನಿ. ನಿಮಗೆ ನಮ್ಮ ಜೊತೆ ಊಟ ಮಾಡೋಕ್ಕೆ ಇಷ್ಟ ಇತ್ತು ಅಂದ್ರೆ ನಮ್ಮ ಪುಣ್ಯ ದಯವಿಟ್ಟು ಬರಲಿ. ಪ್ಲೀಸ್ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಒಂದು ಕಾನ್ಫಿಡೆನ್ಸ್ ಇದ್ದಲ್ಲಿ ಮಾಡಿಲ್ಲ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸಿ ರಿಸಲ್ಟ್ ಇಸ್ ನಾಟ್ ಓವರ್. ಸೊ ರಿಸಲ್ಟ್ ಇನ್ನೂ ಫಿನಿಶ್ ಆಗಿಲ್ಲ. ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ತಗೊಳ್ಳಿ. ಪಾಪ ಬಡವರಿಗೆ ಅವರಿಗೋಸ್ಕರನೇ ಮಾಡಿದ್ದು, ಇಲ್ಲ ಫೇಲ್ ಆಗಿರೋರು ಇರ್ಬೋದು, ಪಾಸ್ ಆಗದೇ ಇರೋರು. ಅವಾಗ ಏನ್ ಮಾಡ್ತಾರೆ, ಫಸ್ಟ್ ಫೇಲ್ ಆದ್ರೂ ಪರವಾಗಿಲ್ಲ ನೆಕ್ಸ್ಟ್ ಕಳ್ಕೊಳ್ತಾರೆ. ನೀವು ಅದು ಮಾತ್ರ ಹೇಳ್ಬೇಡಿ. ಅದು ಹೇಳ್ಬಾರ್ದು. ಮಕ್ಳಿಗೆ ಯಾಕೆ ನೀವು ಫೇಲ್ ಆದ್ರೂ ಪರವಾಗಿಲ್ಲ ಅಂತ ಯಾಕೆ ಹೇಳ್ತೀರಾ? ಮಕ್ಳು ನೀವು ಪಾಸ್ ಆಗ್ಲೇಬೇಕು ಅಂದ್ರೆ